ಈ ಪೈಲ್ಸ್ ಅಂದ್ರೆ ಏನು, ಯಾಕೆ ಬರುತ್ತೆ ಅಂತ ಆಯ್ತು. ಗುದದ್ವಾರದಲ್ಲಿ ಪೈಲ್ಸ್ ಒಂದೇ ಅಲ್ಲ, ಬೇರೆ ಬೇರೆ ಕಾಯಿಲೆಗಳಿಗೆ ಸಹ ಬರುತ್ತೆ. ಗುದದ್ವಾರದಲ್ಲಿ ಜನಕ್ಕೇನು ಗುದದ್ವಾರದಲ್ಲಿ ಬರೋದಲ್ಲ ಪೈಲ್ಸು ಅಂತ ಅರ್ಥ. ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ, ಮೋಷನ್ಗೆ ಹೋದಾಗ ಮೊಬೈಲ್ ನೋಡ್ಕೊಂಡು ಕೂರೋರು, ಹಣ್ಣು ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ನಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಫಿಸಿಕಲ್ ಆಕ್ಟಿವಿಟಿ ಇರಲ್ಲ, ಇಂಥವ್ರಿಗೆಲ್ಲ ಬರೋ ಪೈಲ್ಸು ಲೈಫ್ ಸ್ಟೈಲಿಂದ ಬರೋ ಪೈಲ್ಸು. ಈ ಪೈಲ್ಸ್ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದನ್ನ ಓದೋವಂಥ ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಇದೆಯಾ ಸರ್? ಇವತ್ತು ಇಂಡಿಯಾದಲ್ಲಿ ಡಾಕ್ಟರ್ಗಳಿಗೇನು ಕೊರತೆ ಇಲ್ಲ. ನಕಲಿ ವೈದ್ಯರದೇ ದೊಡ್ಡ ಸಮಸ್ಯೆ ಇವತ್ತು ಈ ದೇಶದಲ್ಲಿ. 15 ಲಕ್ಷ ಜನ ನಕಲಿ ವೈದ್ಯರು ಇದ್ದಾರೆ ಇವತ್ತಿಗೆ. ಒಬ್ಬ ರೋಗಿ ಹೋಗಿ ಒಬ್ಬ ನಕಲಿ ವೈದ್ಯ ಹತ್ರ ಹೋದ್ರೆ 20 ರಿಂದ 30 ಸಾವಿರ ಚಾರ್ಜ್ ಮಾಡ್ತಾರೆ ಶೂ. ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬ ಇದ್ದಾನೆ, ಟೈಟ್ ಆಗಿರುತ್ತೆ ಮೋಷನ್ಗೆ ಹೋಗೋ ಜಾಗ, ಹಿಂಗೆ ಆಗ್ತಾನೆ ಅಗ್ಲಾಗುತ್ತೆ. ತುಮಕೂರು ಜಿಲ್ಲೆಯಲ್ಲಿ ಉಂಗುರ ಅಂತ ಒಂದು ಜಾಗದಲ್ಲಿ ಆ ಸಿಲ್ವರ್ ರಿಂಗ್ ಹಾಕೊಂಡು ಅವ್ನು ತೊಳ್ಕೊಂಡ್ರೆ ಪೈಲ್ಸ್ ಹೋಗುತ್ತಂತೆ. ಇವ್ರೆಲ್ರಿಗೂ ಏನು ಅಂತ ಹೇಳಿದ್ರೆ ಇದು ಗಲೀಜ್ ಕೆಲಸ, ಅದು ಯಾರ ಮಾಡ್ತಾರೆ, ಬಾಟಮ್ ಕೆಲಸ. ಪೈಲ್ಸ್ಗೆ ಈ ಪರಮೇಶ್ವರನೇ ಸ್ಮೈಲ್ಸ್ ಅನ್ನೋ ಬ್ರ್ಯಾಂಡು ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿದ್ರು. ಬದನೆಕಾಯಿ ತಿಂದರೆ ಪೈಲ್ಸ್ ಬರುತ್ತೆ, ಮೆಣಸಿನ್ಕಾಯಿ ತಿಂದರೆ ಪೈಲ್ಸ್ ಬರುತ್ತೆ, ಹಂದಿ ಮಾಂಸ ತಿಂದರೆ ಪೈಲ್ಸ್ ಹೋಗುತ್ತಂತ. ಈ ಕೋಲನ್ ಕ್ಯಾನ್ಸರ್ ಅಂದ್ರೆ ಏನು ಸರ್? ಎಲ್ಲಿ ಸಣ್ಣ ಕಳ್ಳಿ ಎಂಡಾಗುತ್ತೋ ಅಲ್ಲಿ ದೊಡ್ಡ ಕಳ್ಳು ಶುರು ಆಗುತ್ತೆ, ಕೊನೆ ಗುದದ್ವಾರದಲ್ಲೂ ಹೋಗುತ್ತದು. ಆ ಭಾಗದಲ್ಲಿ ಬರೋ ಕ್ಯಾನ್ಸರು ಕೋಲೋ ರೆಕ್ಟಲ್ ಕ್ಯಾನ್ಸರ್ ಅಂತ. ನೆಕ್ಸ್ಟ್ 10 ವರ್ಷದಲ್ಲಿ ಯಾರು ಕೋಲೋನ್ ಕ್ಯಾನ್ಸರಿಂದ ಸಾಯಬಾರ್ದು, ಅದು ನನ್ನ ಗುರಿ. ಶಿವು ಕುರಾದಾಗ ಏನು ಮಾಡ್ತಾರೆ, ಕೆಲವರು ನಾಟಿ ವೈದ್ಯರ ಹತ್ರ ಹೋಗೋದು, ಹೋದಾಗ ಏನು ಮಾಡ್ತಾರೆ, ಆ ಕುರಾನ ಓಪನ್ ಮಾಡಿ ಪಸ್ ತೆಗಿತಾರೆ ಶೂ, ಬೇರ್ ಸಮೇತ ತೆಗೆಯಲ್ಲ ಶೂ. 90% ಫಿಸ್ಟುಲಾ ಬರೋದು ಬ್ಯಾಕ್ಟೀರಿಯಾ. ಇನ್ನು ಕೆಲವರಿಗೆ HIV AIDS ಇದ್ರೆ ಈ ಆಬ್ಸೆಸ್ಸು ಈ ಫಿಸ್ಟುಲಾ ಆಗುತ್ತೆ. MRI ಸ್ಕ್ಯಾನ್ ಮಾಡ್ದೇನೆ ಫಿಸ್ಟುಲಾ ಆಗೋ ಕುರ ಆಪರೇಷನ್ ಮಾಡಿದ್ರೆ ಮತ್ತೆ ಫಿಸ್ಟುಲಾ ಬರೋದು, ಮತ್ತೆ ಕುರ ಆಗೋದು ಕಟ್ಟಿಟ್ಟ ಬುತ್ತಿ. ಫಿಸ್ಟುಲಾದಲ್ಲಿ ಪ್ರಪಂಚಕ್ಕೆ ನಾನೇ ಬೆಸ್ಟ್. ನಮಸ್ಕಾರ, ನ್ಯಾಷನಲ್ ಟಿವಿಯ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನನ್ನ ಕಾರ್ಯಕ್ರಮದಲ್ಲಿ ವಿಶೇಷ ಅತಿಥಿಯಾಗಿ ಒಬ್ಬರು ಹಿರಿಯ ವೈದ್ಯರಿದ್ದಾರೆ. ಸುಮಾರು 25 ವರ್ಷಗಳ ಕಾಲ ವೈದ್ಯಕೀಯ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿ ಈಗಲೂ ಕೂಡ ತಮ್ಮ ಸೇವೆಯನ್ನು ಮುಂದುವರಿಸಿ 50,000ಕ್ಕೂ ಹೆಚ್ಚಿನ ಯಶಸ್ವಿ ಆಪರೇಷನ್ಸ್ಗಳನ್ನು ಮಾಡಿ ಸುಮಾರು 5 ಲಕ್ಷ ಕುಟುಂಬ ಇವರ ಈ ಒಂದು ಸೇವೆಯಿಂದಾಗಿ ಇವತ್ತು ಬಹಳ ಸಂತೋಷದಿಂದ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೇವಲ ಬಡ ರೋಗಿಗಳಷ್ಟೇ ಅಲ್ಲ, ಸೆಲೆಬ್ರಿಟೀಸ್ಗಳು, ಸ್ಟಾರ್ಸ್ ಅಂತ ನಾವೆಲ್ಲ ಯಾರನ್ನ ಕರಿತೀವಲ್ಲ, ಅವರೆಲ್ಲರೂ ಕೂಡ ಇವರ ಬಳಿ ಟ್ರೀಟ್ಮೆಂಟನ್ನು ಪಡ್ಕೊಂಡಿದ್ದಾರೆ, ಈಗಲೂ ಕೂಡ ಟ್ರೀಟ್ಮೆಂಟನ್ನು ಪಡಿತಾ ಇದ್ದಾರೆ. ಇನ್ನು ಪ್ರಪಂಚದಲ್ಲಿ ಫಿಸ್ಟುಲಾ ಆಪರೇಷನ್ ಅಂತ ಏನಿದೆ, ಅದರಲ್ಲಿರುವಂಥ ಪ್ರತಿಷ್ಠಿತ ವೈದ್ಯರ ಪೈಕಿ ಇವರು ಕೂಡ ಒಬ್ರು. ಇನ್ನೊಂದು ವಿಶೇಷ ಅಂದ್ರೆ ಗಟ್ ಗುರು ಆಫ್ ಇಂಡಿಯಾ ಅಂತಲೂ ಕೂಡ ಇವರನ್ನ ಕರೀತಾರೆ. ಇನ್ನ ಗಟ್ ಸ್ಪೆಷಲಿಸ್ಟ್, ಕೊಲೊಲಾಕ್ಟರಲ್ ಸರ್ಜನ್, ಫೌಂಡರ್ ಅಂಡ್ CEO ಆಫ್ ಸ್ಮೈಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಡಾಕ್ಟರ್ ಪರಮೇಶ್ವರ್ ಸರ್ ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಶಿವು, ಧನ್ಯವಾದಗಳು. ಭಾಳ ಒಳ್ಳೆ ಇಂಟ್ರಡಕ್ಷನ್ ಕೊಟ್ರಿ. ತಮ್ಮ ಒಂದು ಆಹ್ವಾನ ನನಗೆ ಭಾಳ ಖುಷಿ ಆಯಿತು. ಸೊ ನಮ್ಮ ಒಂದು ಈ ಸಂದರ್ಶನ ಅಥವಾ ಸಂವಾದದಿಂದ ಇಡೀ ರಾಜ್ಯಕ್ಕೆ ಅನುಕೂಲ ಆಗುತ್ತೆ ಅಂತ ಭಾವಿಸಿ ಶುರು ಮಾಡೋಣ. ಧನ್ಯವಾದಗಳು. ಎಸ್ ಸರ್. ಸರ್, ಇಲ್ಲಿ ಒಂದು ಚಿಕ್ಕದಾಗಿ ಸರ್, ಯಾಕಂದರೆ ನಾವು ಸಾಕಷ್ಟು ನಿಮ್ಮ ಒಂದು ಇಂಟರ್ವ್ಯೂಗಳೆಲ್ಲ ಅವೆಲ್ಲವೂ ಕೂಡ ವಿಚಾರಗಳನ್ನ ತಿಳ್ಕೊಂಡಿದ್ದೀವಿ, ಪೈಲ್ಸ್ ಬಗ್ಗೆ, ಫಿಸ್ಟುಲಾ ಬಗ್ಗೆ, ಎಲ್ಲದ್ರ ಬಗ್ಗೆ ನೀವು ಮಾತಾಡಿದ್ರ. ಆದರೆ ನಿಮ್ಮ ಬಗ್ಗೆ ಒಂದಷ್ಟು ತಿಳ್ಕೊಬೇಕು ಅನ್ನುವಂಥ ಕುತೂಹಲ ನಮಗೆ. ಒಂದು ಚಿಕ್ಕದಾಗಿ ಸರ್ ನಿಮ್ಮ ಇಂಟ್ರಡಕ್ಷನ್. ನನ್ನ ಬಗ್ಗೆ ಶಿವು, ಬೇಸಿಕ್ಲಿ ಮೂಲತಃ ನಾವು ಕೋಲಾರ ಜಿಲ್ಲೆಯವರು, ಶ್ರೀನಿವಾಸಪುರ ತಾಲೂಕು ಚಲ್ದಿಗಾನಹಳ್ಳಿ ಅಂತ ಒಂದು ಗ್ರಾಮ ಶಿವು. ಅಲ್ಲಿ ನಮ್ಮ ತಂದೆ ಅವಿದ್ಯಾವಂತರು, ಊರಲ್ಲಿ ಒಂದು ಬಡ ಕುಟುಂಬ. ಆ ಬಡ ಕುಟುಂಬದಲ್ಲಿದ್ದಾಗ ನಮ್ಮ ತಂದೆಗೆ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಕಷ್ಟ ಆದಾಗ ಅವರು ಒಂದು ಬಸ್ ಸ್ಟ್ಯಾಂಡಲ್ಲಿ ನಿಂತಿರ್ತಾರೆ, ಒಂದು ಮರಳು ಲಾರಿ ಬರುತ್ತೆ, ಆ ಲಾರಿ ಮೇಲೆ ಹತ್ತು ಕೂರ್ತಾರೆ, ಜೋಬಲ್ಲಿ 4 ಆಣೆ ಇತ್ತಂತೆ. ಲಾರಿ ಬಂದು ಈ ಅಲ್ಸೂರ್ ಹತ್ರ ಬೇಗ ಮಾಲ್ ಅಂತಿದೆ, ಅಲ್ಲಿ ಡ್ರಾಪ್ ಮಾಡುತ್ತಂತೆ.
ಅಲ್ಲಿಂದ BL ಫ್ಯಾಕ್ಟ್ರಿಗೆ ವಾಕ್ ಮಾಡ್ಕೊಂಡು ಹೋಗ್ತಾರೆ ಶಿವು. ವಾಕ್ ಮಾಡ್ಕೊಂಡು ಹೋಗಿ ಅಲ್ಲಿ ಒಂದು ಯಾರೋ ಹೇಳ್ತಾರೆ, ಹನುಮಾನ್ ಅಂತ ಒಬ್ಬರು IAS ಆಫೀಸರ್ ಇದ್ರು ಆಗ, BS ಹನುಮಾನ್ ಅಂತ. ಅವರು ಕೋಲಾರದವರು. ಯಾರೇ ಹೋಗಿ ಕೋಲಾರದವ್ರು ಕೆಲಸ ಕೇಳಿದ್ರು ಕೆಲಸ ಕೊಡ್ತಿದ್ರು ಅವರು. ಸೊ ಇವರು ಹೋಗಿ ಕೆಲಸ ಕೇಳಿದ್ದಾರೆ. ಏನು ಓದಿದೆಯಪ್ಪ ಅಂದರೆ, ಏನು ಓದಿಲ್ಲ ಸ್ವಾಮಿ ಅಂತ ಹೇಳಿದ್ದಾರೆ. ಏನು ಓದಿದ್ರೆ ಕೆಲಸ ಏನಪ್ಪ ನಿನಗೆ ಕೊಡೋದು ಅಂತ. ನೀವೇನು ಕೊಟ್ಟರೆ ಮಾಡ್ತೀವಿ ಸ್ವಾಮಿ ಅಂತ. ತುಂಬ ಸಣ್ಣ ಇದ್ರಂತೆ. ಅವರೇ ಕಾಸು ಕೊಟ್ಟು ಹೋಗಿ ಬಾಳೆಹಣ್ಣು ತಿನ್ಕೋಬೋಗು, ವೆಯ್ಟ್ ಅಂಡರ್ ವೆಯ್ಟ್ ಆಗ್ಬಿಡ್ತೀಯ, ಬಾಳೆಹಣ್ಣು ತಿಂದರೆ ತೂಕ ಆಗ್ತಿ ಅಂತೇಳಿ ಅವರು ಬಂದ ಮೇಲೆ ತೂಕ ಹಾಕಿ ಅವರಿಗೆ ಬಸ್ಸು ಕ್ಲೀನ್ ಮಾಡೋ ಕೆಲಸ ಕೊಡ್ತಾರೆ. ಕೊನೆ ತನಕ ಅವರು ಬಸ್ ಕ್ಲೀನು ಮಾಡಿಕೊಂಡು ರಿಟೈರ್ ಆಗ್ತಾರೆ. ಅದ್ರ ಜೊತೆಲೇನಾಗುತ್ತೆ, ನಾನು MBBS ಸೇರ್ತೀನಿ. MBBS ಸೇರಿದಾಗ ನನ್ನ ತಂಗಿ ಹಿಂದೆನೇ ಇರ್ತಾಳೆ. ಅವಳು ಇಂಜಿನಿಯರಿಂಗ್ ಸೇರ್ತಾಳೆ. ನಮ್ಮ ತಂದೆ ಕಷ್ಟ ಆಗ್ಬಿಡುತ್ತೆ. ಸಣ್ಣ ಸಂಬಳ, ಕೊನೆ ಈಗ ಬಸ್ ಕ್ಲೀನರ್ಗೆ ಎಷ್ಟು ಸಂಬಳ ಬರುತ್ತೆ. ಸೊ ಹೇಗಾದರೂ ಮಾಡಿ ನನ್ನ ಮಕ್ಕಳನ್ನ ಸಪೋರ್ಟ್ ಮಾಡಬೇಕು, ವಿದ್ಯಾವಂತನ ಮಾಡಬೇಕು ಅಂತೇಳಿ ಜೊತೆಗೆ ಇನ್ನೂ ಒಂದು ತಂಗಿ ಓದ್ತಾ ಇರ್ತಾಳೆ. ಸೊ ಅವ್ರೇನು ಮಾಡ್ತಿದ್ರು, 4:15 ಫ್ಯಾಕ್ಟ್ರಿಯಿಂದ ಬಂದಮೇಲೆ ಅವ್ರ ಹ್ಯಾಂಡಿಕ್ಯಾಪ್ ಆ್ಯಕ್ಚುಲಿ, ಒಂದು ಕಾಲು ಸಣ್ಣ ಇರುತ್ತೆ ಅವ್ರಿಗೆ. ಸೈಕಲ್ ತುಳ್ಕೊಂಡು ಮನೆ ಹೋಗಿ ಮಿಕ್ಸ್ಚರು, ಚಕ್ಲಿ, ಕೋಡ್ಬಳೆ ಮಾರಿ 10 ವರ್ಷ ಈ ಕೆಲಸ ಮಾಡಿದ್ದೆ. ನಾನು MS ಮುಗಿಸೋವರೆಗೂ ಮಾರಿ ಭಾಳ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರು. ಸೊ ಅಲ್ಲಿಂದ ಓದಿ ಆಮೇಲೆ ನಾನು ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ MBBS ಮಾಡಿ, MS ಮಾಡಿ, ಆಮೇಲೆ ಫೆಲೋಶಿಪ್ ಮಾಡಿ, ಆಮೇಲೆ ಬೇರೆ ಬೇರೆ ಸ್ಕೂಲ್ಸ್ಗೆ ಹೋಗಿ ನಾನು ಓದ್ಕೊಂಡು, ಆಮೇಲೆ ನಾನು ಮಂಡ್ಯದಲ್ಲಿ ಒಬ್ಬರು ಭಾಳ ದೊಡ್ಡ ರಾಜಕಾರಣಿ ಇರ್ತಾರೆ. ಭಾಳ ಒಬ್ಬ ಗೌರವಾನ್ವಿತ ರಾಜಕಾರಣಿ, ಭಾಳ ಎಥಿಕಲ್ ಮನುಷ್ಯ. ಇಂದಿನ ರಾಜಕಾರಣಿಗಳು ಕಂಪೇರ್ ಮಾಡೋಕ್ಕಾಗಲ್ಲ. ಅವರು ನಮ್ಮ CM ಸಾಹೇಬರು, ಇವರೆಲ್ಲ ಸಮಕಾಲಿಕರು. SD ಜಯರಾಮ್ ಅಂಥೇಳಿ ಮಂಡ್ಯದಲ್ಲಿ ಒಬ್ಬರು ಜಿಲ್ಲಾ ಉಸ್ತುವಾರಿ ಸಚಿವರು. ಜನತಾ ಪರಿವಾರ ಮಂಡ್ಯದಲ್ಲಿ ಹುಟ್ಟಾಕ್ದವ್ರೆ ಅವರು ಮಗಳನ್ನ ನಾನು ಮದುವೆ ಆಗ್ತೀನಿ. ಮದುವೆ ಆದಮೇಲೆ ಮಂಡ್ಯದಲ್ಲೊಂದು 15 ವರ್ಷ ಸೇವೆ ಮಾಡ್ತೀನಿ. ಮಂಡ್ಯ ಮೆಡಿಕಲ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತೀನಿ. ಅದನ್ನು ಬಿಟ್ಟು ಮಂಡ್ಯದಲ್ಲಿ ಒಂದು ದೊಡ್ಡ ಆಸ್ಪತ್ರೆ ಸ್ಥಾಪನೆ ಮಾಡ್ತೀನಿ, ಇನ್ನೊಂದು ಆಸ್ಪತ್ರೆ ಸ್ಥಾಪನೆ ಮಾಡ್ತೀನಿ, ನರ್ಸಿಂಗ್ ಸ್ಕೂಲು, ನರ್ಸಿಂಗ್ ಕಾಲೇಜು, ಶಾಲೆ ಎಲ್ಲ ಸ್ಥಾಪನೆ ಮಾಡಿ 18ರಲ್ಲಿ ಬೆಂಗಳೂರಿಗೆ ಬಂದು ಈ ಸ್ಮೈಲ್ಸ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಅಂತ ಸ್ಥಾಪನೆ ಮಾಡ್ತೀನಿ. ನಮಗೆ ಫಾದರು ಇಲ್ಲ, ಫಾದರ್ ಇನ್ ಲಾ ಬ್ಯಾಕ್ಗ್ರೌಂಡು ಇಲ್ಲ, ಎಲ್ಲ ಝೀರೋ. ಏಕೆಂದರೆ ಆ ರಾಜಕಾರಣಿ ಅವರು ಅಟ್ಲೀಸ್ಟ್ ನಮ್ಮ ತಂದೆಗೆ ಒಂದು ಸಣ್ಣ ಮನೆ ಆದರೂ ಇತ್ತು. ಅವರಿಗೆ ಸತ್ತಾಗ ಮನೆಯೂ ಇರಲಿಲ್ಲ, ಮಂತ್ರಿಯಾಗಿ ಸಾಯ್ತಾರೆ. ಮಕ್ಕಳು ಹೆಂಡತಿ ಫುಟ್ಪಾತ್ ಆಗ್ತಾರೆ, ಸಾಲ 1.5 ಕೋಟಿ ಇಟ್ಟಿರ್ತಾರೆ. ಹಾಗಾಗಿ ಅಷ್ಟು ಕಷ್ಟದಲ್ಲಿ ಅವ್ರು ಇರ್ತಾರೆ. ಸೊ ಹಾಗಾಗಿ ನಾವೆಲ್ಲ ಹೇಗೆ ಅಂತ ಹೇಳಿದ್ರೆ ಎಂಟಿ ಪಾಕೆಟ್ ಡ್ರೀಮ್ಸ್ ಅಂತಾರಲ್ಲ, ಜೋಬಲ್ಲಿ ದುಡ್ಡಿಲ್ಲ ಕನ್ಸ್ಕೊಳೋದು. ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದು ಇವತ್ತು ಈ ಒಂದು ಸ್ಮೈಲ್ಸ್ ಗ್ಯಾಸ್ಟ್ರೋಎಂಟ್ರಾಲಜಿ ನಮ್ಮ ಇಡೀ ದೇಶದಲ್ಲೇ ಫಾಸ್ಟೆಸ್ಟ್ ಗ್ರೋಯಿಂಗ್ ಲಾಸ್ಟ್ 5 ವರ್ಷದಲ್ಲಿ. ನಮ್ಮ ವ್ಯಾಲ್ಯೂಯೇಷನ್ ಇವತ್ತು 1000 ಕೋಟಿ ಕ್ರಾಸ್ ಮಾಡಿದೆ. ಪ್ರೈವೇಟ್ ಈಕ್ವಿಟಿ ಫರ್ಮ್ಸು, ವೆಂಚರ್ ಕ್ಯಾಪಿಟಲಿಸ್ಟ್ ಇವರೆಲ್ಲ ಬಂದು ನಮ್ಮಲ್ಲಿ ಇನ್ವೆಸ್ಟ್ ಮಾಡಬೇಕಂತ ಕ್ಯೂವಲ್ಲಿ ನಿಂತಿದ್ದಾರೆ. ಸೊ ಇದು ನನ್ನ ಜರ್ನಿ ಇದುವರೆಗೂ. ಸಣ್ಣ ಜರ್ನಿ. ಸಣ್ಣದಾಗಿ ನಿಮ್ಮ ಫ್ಯಾಮಿಲಿ ಬಗ್ಗೆ ಸರ್? ನನ್ನ ಹೆಂಡತಿ ಮಂಡ್ಯದವಳು. ಅವ್ರ ತಂದೆ ಮಂತ್ರಿ ಆಗಿದ್ದರು. ನಂತರ ಅವ್ರ ತಾಯಿ ಎಲೆಕ್ಷನ್ ಬಂದಾಗ ಒಂದು ಸರಿ MLA ಆಗಿರ್ತಾರೆ. ಆಮೇಲೆ ಒಂದು ಎಲೆಕ್ಷನ್ ಏನೋ ಸೋಲ್ತಾರೆ ಅವರು. ಅದಾದಮೇಲೆ ನನ್ನ ಹೆಂಡತಿ ಗ್ರ್ಯಾಜುಯೇಟು. ಸೊ ನನ್ನ ಬಿಸ್ನೆಸ್ಸಲ್ಲಿ ಅವರು ಸಹಾಯ ಮಾಡ್ತಾರೆ. ನನ್ನ ಮಗ ಫೈನಲ್ ಇಯರ್ MBBS. ಈಗ ಅದಾದಮೇಲೆ ನನ್ನ ದಾರಿಯಲ್ಲೇ ಅವನು ನಮ್ಮ ಥರ MS ಮಾಡಿ MCH ಮಾಡಿ ನಮ್ಮ ಜೊತೆನೇ ಜಾಯ್ನ್ ಆಗ್ತಾನೆ. ನನ್ನ ಮಗಳು ಸೆಕೆಂಡ್ PUCನಲ್ಲಿ +2. ಅವಳು ಬಿಸ್ನೆಸ್ ಸ್ಟಡೀಸ್ ಮಾಡಬೇಕು ಅಂತ UK ಹೋಗಿ ಮತ್ತೆ ಇಂಡಿಯಾಗೆ ಬಂದು ನಾನು ಏನಾದರೂ ಒಂದು ಇಂಥರ ಮಾಡಬೇಕು ಅಂತ ಅವಳು ಆಸೆ ಇಟ್ಕೊಂಡಿದ್ದಾಳೆ. ನನ್ನ ಫ್ಯಾಮ್ಲಿ, ನನ್ನ ತಂದೆ 3 ವರ್ಷ ತೀರ್ಕೊಂಡು, ನನ್ನ ತಾಯಿ ಅವಿದ್ಯಾವಂತೆ, ಕಡ್ಡಿಪುಡಿ ಹೆಂಗ್ಸು, ಹಳ್ಳಿ ಹೆಂಗ್ಸು. ನಮ್ಮ ತಂದೆ ಹಾಗೆ 2 ತಂಗಿದಿರು. ಒಂದು ತಂಗಿ ಅಮೇರಿಕಲ್ಲಿದ್ದಾಳೆ, ಒಂದು ತಂಗಿ ಇಲ್ಲೇ ಇದ್ದಾಳೆ. ಸೊ ಇದು ನನ್ನ ಫ್ಯಾಮಿಲಿ ಶೂ. ಡನ್ ಸರ್. ಈಗ ಸಬ್ಜೆಕ್ಟಿಗೆ ಬಂದ್ಬೇಡ ಸರ್. ಈಗ ನಾನು ಕೂಡ ಪರ್ಸ್ನಲ್ ಆಗಿ ಇದನ್ನು ಅನುಭವಿಸಿದ್ದೀನಿ ಸರ್. ಅದರಿಂದ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದಲೇ ನಾನು ಶುರು ಮಾಡ್ತೀನಿ. ಯಾಕಂದರೆ ನಾನು ಅನುಭವಿಸಿರೋದು ಬೇರೆಯವರು ಕೂಡ ಅನುಭವಿಸ್ತಾ ಇರ್ತಾರೆ ಅಂತ ನನಗನ್ಸಿದೆ. ನಾನು ಕಾಲೇಜಲ್ಲಿ ಇದ್ದಂಥ ಟೈಮಲ್ಲಿ ಸರ್, ಫಸ್ಟ್ ಇಯರ್ PUC ನಾನು, ಅವಾಗ ಎಕ್ಸಾಮ್ಸ್ ಇತ್ತು ನಮಗೆ. ಎಕ್ಸಾಮ್ಸ್ ಟೈಮಲ್ಲಿ ನನಗೆ
ಏನು ಮೋಷನ್ ಮಾಡೋ ಜಾಗದಲ್ಲಿ ಒಂದು ಗುಳ್ಳೆ ಥರ ಆಯಿತು. ಎಕ್ಸಾಮ್ ಟೈಮು ಇನ್ನೊಂದು ಎಕ್ಸಾಮ್ 2-3 ಡೇಸ್ ಇದೆ. ನನ್ಗೆ ಕೂರಕ್ಕಾಗ್ತಿಲ್ಲ, ಕೂರಕ್ಕಾಗ್ತಾನೆ ಇಲ್ಲ. ಆಗ ನಾನು ಹೋದಂಥ ಟೈಮಲ್ಲಿ ನೆನ್ಮಂಗ್ಲ ಟೌನಲ್ಲಿ ನಿಮ್ಗೆ ಎಲ್ಲಿ ನೋಡಿದ್ರು ಕೂಡ ಬೋರ್ಡ್ಗಳು, ನೆನ್ಮಂಗ್ಲ ಟೌನಲ್ಲಿ ಎಲ್ಲಿ ನೋಡಿದ್ರು ಕೂಡ ಬೋರ್ಡ್ಗಳು, ಬಸ್ ಸ್ಟಾಪಲ್ಲೂ ಬೋರ್ಡು, ಎಲ್ಲಿ ನೋಡಿದ್ರು ಕೂಡ ಗೋಡೆ ಮಗದಲ್ಲಿ ಮೂಲವ್ಯಾಧಿಗೆ ಚಿಕಿತ್ಸೆ ಕೊಡಲಾಗುತ್ತೆ, ಆಪರೇಷನ್ ಇಲ್ಲದೆ ಯಾವುದೇ ನೋವಿಲ್ಲದೆ 1 ಗಂಟೆಗಳಲ್ಲಿ ನಿಮಗೆ ಪರಿಹಾರ ಅಂತೆಲ್ಲ. ಆ ಥರ 1-2 ಕಡೆ ಹೋಗಿ ನಾನು ಮೋಸ ಹೋದೆ. ಅದಾದ್ಮೇಲೆ ನನಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ತಿಲ್ಲ. ಆಮೇಲೆ ನಿಜವಾದ ಯಾರು ಮೂಲವ್ಯಾಧಿಗೆ ಡಾಕ್ಟರ್ಗಳು ಇರ್ತಾರ ಅಲ್ಲಿ ಹೋದ್ಮೇಲೆ ನನಗೆ ಪರಿಹಾರ ಸಿಕ್ತು. ನಾನು ವೈಯಕ್ತಿಕವಾಗಿ ನಾನು ಆ ಎಕ್ಸಾಮ್ ಟೈಮಲ್ಲಿ ತುಂಬ ಅನುಭವಿಸ್ದೆ, ದುಡ್ಡು ಕಳ್ಕೊಂಡೆ, ಅನುಭವಿಸ್ದೆ. ಇದರಲ್ಲಿ ಈಗ ಮೂಲವ್ಯಾಧಿ ಪೈಲ್ಸ್ ಅಂತ ಬಂದಾಗ ನಕಲಿ ಡಾಕ್ಟರ್ಸ್ಗಳು, ಸೊ ಯಾರು ನಂಬೋದು, ಹೇಗೆ ನಾವು ಇವರು ನಿಜವಾದಂಥ MBBS ಮಾಡಿರೋಂಥ ಡಾಕ್ಟರ್ಸ್ಗಳು ಅಥವಾ ಇವರು ನಕಲಿ ಹೆಂಗೆ ಸರ್ ನಂಬೋದು? ಭಾಳ ಒಳ್ಳೆಯ ಪ್ರಶ್ನೆಯಿಂದ ನೀವು ಶುರು ಮಾಡಿದ್ದೀರಾ. ನಕಲಿ ವೈದ್ಯರದೇ ದೊಡ್ಡ ಸಮಸ್ಯೆ ಇವತ್ತು ಈ ದೇಶದಲ್ಲಿ. ನೀವು ಹೆಂಗೆ ಎಕ್ಸಾಮ್ ಟೈಮಲ್ಲಿ ನನಗೆ ನೋವಾಯಿತು, ತೊಂದರೆ ಆಯಿತು, ನೋವು ಅನ್ಬಸ್ದೆ, ಎಕ್ಸಾಮ್ ಸರಿಯಾಗಿ ಬರೋಕ್ಕಾಗಿರಲ್ಲ, ಮೋಷನ್ ಹೋಗೋಕ್ಕಾಗಿರಲ್ಲ, ಎಕ್ಸಾಮಲ್ಲಿ ಕೂತ್ಕೊಳ್ಳೋಕ್ಕಾಗಿರಲ್ಲ, ಇದೇ ಥರ ನಮ್ಮ ಬಾಲಿವುಡ್ ಸ್ಯಾಂಡಲ್ವುಡ್ ಪ್ರೊಡ್ಯೂಸರ್ ಒಬ್ಬರು ಬಾಂಬೆಯಿಂದ ವಿಡಿಯೋ ಕಾಲ್ ಮಾಡ್ತಾರೆ. ಸಾರ್ ಕೂತ್ಕೊಳ್ಳೋಕ್ಕಾಗ್ತಲ್ಲ ಸರ್, ನಾನು ದೊಡ್ಡ ಆ್ಯಕ್ಟ್ರ್ ಜೊತೆಗೆ ಮೀಟಿಂಗ್ ಇದೆ, ಹೆಂಗೆ ಸಾರ್ ಮೀಟಿಂಗ್ ಮಾಡೋದು ಅಂತ, ಏನಾದರೂ ರಿಲೀಫ್ ಕೊಡಿ ಅಂತ. ನಾನು ವಿಡಿಯೋ ಕಾಲ್ ಮಾಡಿ ಅವ್ರಿಗೆ ಮಾತ್ರ ಹೇಳ್ತೀನಿ. ಇನ್ನು ಕೆಲವರು ಹನಿಮೂನ್ಗೆ ಹೋಗಿರ್ತಾರೆ, ಹನಿಮೂನಿಂದ ವಾಪಸ್ ಬರ್ತಾರೆ. ದೊಡ್ಡ ರಾಜಕಾರಣಿ ಒಬ್ಬರು ಸುಮಾರು ಸರಿ MLA ಆಗಿದ್ದಾರೆ. ಅವರು ಕೂತ್ಕೊಳ್ಳೋ ಸ್ಟೈಲೇ ಬೇರೆ ಇತ್ತು. ಈ ರೀತಿ ಕೂರ್ತಿದ್ರು ಅವರು. ಈ ಒಂದು ಸದನದಲ್ಲಿದ್ದಾರೆ ಅವರು CM ಸಾಹೇಬ್ರಿಗೆ ಹೇಳ್ತಾರೆ, ಸರ್ ನನಗೆ ಮಂತ್ರಿಗಿರಿ ಬೇಡ ಸರ್, ನನಗೆ ಈ ಕಾಲದಲ್ಲಿ ನನ್ನ ಕೆಲಸ ಮಾಡೋಕ್ಕಾಗಲ್ಲ ಸರ್ ಅಂತ. ಸುಮಾರು 9 ವರ್ಷದಿಂದ ಸಫರ್ ಮಾಡ್ತಾ ಇರ್ತಾರೆ ಅವರು. ಈ ರೀತಿಯಾಗಿ ಚಿಕ್ಕ ಮಕ್ಕಳು, ಎಕ್ಸಾಮ್ಗೆ ಹೋಗೋರು, ಹನಿಮೂನ್ಗೆ ಹೋಗೋರು, ಅಸೈನ್ಮೆಂಟಲ್ಲಿ ಕೂತ್ಕೊಳ್ಳೋ ಗಂಡು ಹೆಣ್ಣು, ನೀವು ಹೇಳಿ ಎಕ್ಸಾಮ್ ಅಂದ್ರಲ್ಲ, ಎಲ್ಲ ವೆರೈಟಿ ನಿಮ್ಮ ಹತ್ರ ಎಮರ್ಜೆನ್ಸಿ ಕೊಡು ಬಂದಿದ್ದಾರೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಇದನ್ನು ಫೇಸ್ ಮಾಡಿದವ್ರಿಗೆ ಅನುಭವ. ಎರಡನೇದು, ನೀವು ಹೇಳಿದ್ರಿ ನೆಲಮಂಗಲ ಟೌನಲ್ಲಿ, ಬಸ್ ಸ್ಟ್ಯಾಂಡಲ್ಲಿ, ಗಲ್ಲಿಗಳಲ್ಲಿ ಎಲ್ಲ ಕಡೆ ಬೋರ್ಡ್ ಹಾಕ್ಕೊಂಡು ಪೈಲ್ಸ್ಗೆ ಚಿಕಿತ್ಸಾಲಯ, ಫಿಸ್ಟುಲಾಕ್ಕೆ ಚಿಕಿತ್ಸಾಲಯ, ಅರ್ಧ ಗಂಟೆಯಲ್ಲಿ ಕೊಡ್ತೀವಿ, ಆಪರೇಷನ್ ಇಲ್ಲದೆ ಮಾಡ್ತೀವಿ, 1 ದಿನದಲ್ಲಿ ಮಾಯಾಗುತ್ತೆ, ಮತ್ತೆ ಬರಲ್ಲ, 100ಕ್ಕೆ 100 ಭಾಗ ಗ್ಯಾರಂಟಿ ಕೊಡ್ತೀವಿ ಅಂತ ಈ ಡಾಕ್ಟ್ರುಗಳು 100 ಭಾಗ ಗ್ಯಾರಂಟಿ ಕೊಡೋಕೆ ಈ ನಕಲಿ ವೈದ್ಯರು ಹೆಂಗೆ ನಮ್ಮ ಗ್ಯಾರಂಟಿ ಕೊಡ್ತಾರೋ ಸ್ಕೀಮ್ಸಲ್ಲಿ, ಅದೇ ಥರ ನಕಲಿ ವೈದ್ಯರು ಗ್ಯಾರಂಟಿ ಕೊಡ್ತಾರೆ. ಅರ್ಥ ಆಯ್ತಲ್ವಾ? ಅದ್ರ ಜೊತೆಗೆ ನಕಲಿ ವೈದ್ಯರು ಹೇಳ್ತಾರೆ, ನೀವು ಡಾಕ್ಟ್ರ್ ಹತ್ರ ಹೋದರೆ ಆಪ್ರೇಷನ್ ಮಾಡಿದ್ರೆ ಕಟ್ ಮಾಡಿಬಿಡ್ತಾರೆ, ಮೋಷನ್ ಕಂಟ್ರೋಲ್ ಇರಲ್ಲ. ನೀವು ಡಾಕ್ಟ್ರ್ ಹತ್ರ ಹೋದರೆ ಆಪ್ರೇಷನ್ ಮಾಡ್ತಾರೆ, ಮತ್ತೆ ಮತ್ತೆ ಬರುತ್ತೆ ಅದು. ನಾವು ಆಪ್ರೇಷನ್ ಇಲ್ಲದೆ ಮಾಡ್ತೀವಿ ಅಂತ ಅವರಿಗೆ ಮಂಕು ಬೂದಿ ಎರಚಿ, ಇದು ಇವಾಗಿಂದ ಅಲ್ಲ ಸ್ವತಂತ್ರ ಬರೋ ಮೊದಲಿಂದನೂ ನಮ್ಮ ಯಾವಾಗ ಮೊಘಲ್ ಬರ್ತಾರೆ ಇಂಡಿಯಾಕ್ಕೆ, ಅದಕ್ಕೆ ಹಿಂದೆ ಪ್ರಾಚೀನ ಭಾರತದಲ್ಲೂ ಸಹ, ಅಶೋಕನ ಒಂದು ಸಾಮ್ರಾಜ್ಯಲ್ಲೂ ಸಹ ಇಂಥ ನಕಲಿ ವೈದ್ಯರು ಇದ್ರವತ್ತು. ನಕಲಿ ವೈದ್ಯರ ಬಗ್ಗೆ ಚಾಣಕ್ಯ ಮಾತಾಡಿದ್ದಾನೆ. ಆ್ಯಕ್ಚುಲಿ ಅರ್ಥಶಾಸ್ತ್ರದಲ್ಲಿ ಕೌಟಿಲ್ಯ ಬರೀ ಅರ್ಥಶಾಸ್ತ್ರ ಹೇಳಿಲ್ಲ, ಈ ಎಕಾನಮಿ ಇದೆಯಲ್ಲ ಚಾಣಕ್ಯ, ಅವತ್ತೇ ನಕಲಿ ವೈದ್ಯರ ಬಗ್ಗೆ ಮಾತಾಡಿದ್ದಾರೆ. ಅದ್ರ ಜೊತೆಯಲ್ಲಿ 1506 ನೆಪೋಲಿಯನ್ ಯುದ್ಧಕ್ಕೆ ಹೋಗ್ತಾನೆ, ಬ್ಯಾಟಲ್ ಆಫ್ ವಾಟರ್ಲೂ ಅಂತ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ನೆಪೋಲಿಯನ್ಗೆ ಏನಾಗ್ಬಿಡುತ್ತೆ, ನೀವು ಎಕ್ಸಾಮ್ ಟೈಮ್ ಅಂದ್ರಲ್ಲ, ನೆಪೋಲಿಯನ್ ಯುದ್ಧನೇ ಎಕ್ಸಾಮು. ಆ ಟೈಮಲ್ಲಿ ಇವನಿಗೆ ಫುಲ್ಲು ಪೈಲ್ಸು ಗ್ರೇಡ್ 4 ಬಂದು, ಒಳ್ಳೆ ಇದಿರುತ್ತಲ್ಲ ಈ ಕಾಲಿಫ್ಲವರು, ಹೂಕೋಸು, ಆ ಥರ ಪೈಲ್ಸ್ ಆಗ್ಬಿಟ್ಟು ಅವನಿಗೆ ಕುದುರೆ ಮೇಲೆ ಕೂತ್ಕೊಳ್ಳೋಕ್ಕಾಗಲ್ಲ. ಟೆಂಟ್ಗೆ ಹೋಗ್ತಾನೆ, ಟೆಂಟಲ್ಲಿ ಹೋಗಿ ಮಲಗಿಬಿಡ್ತಾನೆ, ಯುದ್ಧ ಸೋತು ಪ್ರಪಂಚದ ಇತಿಹಾಸನೇ ಬದಲಾಗುತ್ತೆ. ಸೊ ಆ ಕಾಲದಿಂದ ಈ ಕಾಲದವರೆಗೂ ಸಹ ನಕಲಿ ವೈದ್ಯರಿದ್ದಾರೆ. ಇಂಡಿಯಾದಲ್ಲಿ 15 ಲಕ್ಷ ಜನ ನಕಲಿ ವೈದ್ಯರು ಇದ್ದಾರೆ ಇವತ್ತಿಗೆ. ಇದು ನಾನು ಹೇಳ್ತಾ ಇರೋದಲ್ಲ, ಇದು ಯುರೋಪಿಯನ್ ಜರ್ನಲ್ ಆಫ್ ಕೋಲೋಪ್ರಾಕ್ಟಾಲಜಿ ಅಂತ, ಆ ಜರ್ನಲಲ್ಲಿ ಪಬ್ಲಿಷ್ ಆಗಿದೆ. 15 ಲಕ್ಷ ಜನ. ನಾನು ಎಲ್ಲ ಧರ್ಮವನ್ನು ಗೌರವಿಸ್ತೀನಿ. ಹೆಚ್ಚಾಗಿ ಇರೋದು ಈ ಒಂದು ಫೀಲ್ಡಲ್ಲಿ, ಈ ಒಂದು ದಂಧೆ ಅಂತಲೇ ಕರಿಬೋದು, ಬೆಂಗಾಲಿಗಳು. ಬಿಸ್ವಾಸು, ಮಂಡಲ್ಲು, ರೈ, ಈ ಹೆಸರುಗಳಲ್ಲಿ ಬೋಡಾಕೊಂಡಿರ್ತಾರೆ ಇವರು. ಎರಡನೇದು, ನಮ್ಮ ಮುಸಲ್ಮಾನ್ ಬಾಂಧವರು, ಅವರು ಸಹ ಈ ಒಂದು ಪೈಲ್ಸ್ ಚಿಕಿತ್ಸಾಲಯ ತುಂಬ ಇದ್ದಾರೆ. ಇವರೆಲ್ಲ ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಇದು ನಮಗೆ ಕೈಗಾಗಿ ಬಂದಿರೋದು, ಇದು ನಮ್ಮ ಕುಲಕಸುಬು,
ಅಂತ ಈ ಕುಲಕಸುಬು ಅಂದರೆ ಮಡಿಕೆ ಮಾಡೋರು ಕುಲಕಸುಬು, ಆಮೇಲೆ ನಮ್ಮ ಅಕ್ಸರು ಕುಲಕಸುಬು, ನಮ್ಮ ಸವಿತಾ ಸಮಾಜದವ್ರ ಕುಲಕಸುಬು ಅಂತಾರಲ್ಲ, ಹಂಗೆ ಇವರು ಅದನ್ನು ಕುಲಕಸುಬು, ವೈದ್ಯಕೀಯ ಕ್ಷೇತ್ರದ ಕುಲಕಸುಬು ಆಗುತ್ತೆ ಅದು. ಸೊ ಕುಲಕಸುಬು ಅಂತ ಹೇಳ್ಕೊಂಡು ಇಡೀ ದೇಶದಲ್ಲಿದ್ದಾರೆ ಇವರು. ಎರಡನೇದು, ಒಂದು ನೀವು ಫಸ್ಟ್ ಪಿ ಯು ಸಿಲಿದ್ದಾಗ ನೆಲಮಂಗಲ ಡಾಕ್ಟ್ರಿಗೆ ಎಷ್ಟು ಕೊಟ್ಟರೋ ಗೊತ್ತಿಲ್ಲ, ಇವತ್ತಿನ ಮಾರ್ಕೆಟ್ ರೇಟು ಒಬ್ಬ ರೋಗಿ ಹೋಗಿ ಒಬ್ಬ ನಕಲಿ ವೈದ್ಯ ಹತ್ರ ಹೋದರೆ 20,000 30,000 ಚಾರ್ಜ್ ಮಾಡ್ತಾರೆ ಶೂ. ಇವ್ರು ಏನು ಮಾಡ್ತಾರೆ, ಒಟ್ಟಿಗೆ ತೊಗೊಳ್ಳಲ್ಲ 20,000 30,000. ಒಟ್ಟಿಗೆ ಕೇಳಿದ್ರೆ ಕೊಡೋಕ್ಕಾಗಲ್ಲ ಕೆಲವು ಜನಕ್ಕೆಲ್ಲ. EMI ಸ್ಕೀಮ್ ಮಾಡ್ತಾರೆ. 1 ಸೀಟಿಂಗ್ ಮಾಡಿದ್ರೆ 3,000, 10 ಸೀಟಿಂಗ್ ಮಾಡಬೇಕು ಅಂತ, ವಾರಕ್ಕೆ 1 ಸೀಟಿಂಗ್ ಅಂತ. ಸೊ 1 ಸೀಟಿಂಗ್ 3,000 ಕೂಲಿ ಮಾಡ್ತಾರೆ, 3,000 ಅರೇಂಜ್ ಮಾಡ್ತಾರೆ, ಹೋಗ್ತಾರೆ, ಕೊಡ್ತಾರೆ. ಸೊ 30,000 ಒಬ್ಬನಿಗೆ ತಗೊಂಡು ನಾಮ ಹಾಕಿ ಕಳಿಸ್ತಾರೆ. ಇವರು ಎಲ್ರದೂ 15 ಲಕ್ಷ ಜನರದು ಎಕಾನಮಿ ಸೇರಿಸಿದ್ರೆ ಇವರು 20 ದಿನ ಕೆಲಸ ಮಾಡಿದ್ರೆ 30,000 ಬೇಡ, 20 ದಿನ ಕೆಲಸ ಮಾಡಿ ಒಂದು ಪೇಷಂಟ್ ಹತ್ರ 20,000 ತೊಗೊಂಡ್ರೆ ಇಡೀ ದೇಶದಲ್ಲಿ ಅವರು 1 ವರ್ಷಕ್ಕೆ 20 ಲಕ್ಷ ಕೋಟಿ ಸಂಪಾದನೆ ಮಾಡ್ತಾರೆ. 20 ಲಕ್ಷ ಕೋಟಿ, ಇದು 3-4 ಜನ ರಾಜ್ಯಗಳ ಬಜೆಟ್ ಆಗುತ್ತೆ ಇದು. ಕರೆಕ್ಟಾ? ಇಷ್ಟು ಸಂಪಾದನೆ ಮಾಡ್ತಾ ಇರೋದು. ನೆಕ್ಸ್ಟ್ ಇವರೆಲ್ಲ ಏನು ಮಾಡ್ತಾರೆ, ಹೋದಾಗ ಇಲ್ಲೇ ಬೆಂಗಳೂರು ಗ್ರಾಮಾಂತರದಲ್ಲಿ ಒಬ್ಬ ಇದ್ದಾನೆ, ಅವನೇನು ಮಾಡ್ತಾನೆ, ಎತ್ತಿನ್ಕೊಂಬಿಟ್ಕೋತಾನೆ, ಟೈಟ್ ಆಗಿರುತ್ತೆ ಮೋಷನ್ಗೆ ಹೋಗೋ ಜಾಗ, ಹಿಂಗೆ ಆಗ್ತಾನೆ, ಅಗಲಾಗುತ್ತೆ ಇರುತ್ತೆ. ಹಾಕಿ ಏನಾಗಿರುತ್ತೆ, ಒಬ್ಬನಿಗೆ ಕರಳೆ ತೂತಾಬಿಟ್ಟಿರುತ್ತೆ. ಅಂಥವ್ ನಮ್ಮ ಹತ್ರ ಬಂದಿದ್ರು. ಇನ್ನು ಕೆಲವರು ದಾರ ಕಟ್ತಾರೆ, ಇನ್ನು ಕೆಲವರು ಆ್ಯಕ್ಸಿಡ್ ಆಗ್ತಾರೆ, ಇನ್ನು ಕೆಲವರು ಪೈಪ್ ಹಾಕ್ಬಿಟ್ಟು ಏನೋ ಒಳಗಿಳಿತಾರಂತೆ, ಎಳ್ದಾಗ ಬರುತ್ತಂತೆ ಅದನ್ನ ತೋರಿಸ್ತಾರೆ ಅದನ್ನು. ಇನ್ನು ಕೆಲವರು ಏನು ಮಾಡ್ತಾರೆ, ಇಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಉಂಗುರ ಅಂತ ಒಂದು ಜಾಗದಲ್ಲಿ ಅವನು ಸಿಲ್ವರ್ ಉಂಗುರ ಕೊಡ್ತಾನೆ, 20,000 ರೂಪಾಯಿ ಅಂತದು. ಈಗ 25,000 ಆಗಿದೆಯಂತೆ. ಆ ಸಿಲ್ವರ್ ರಿಂಗ್ ಹಾಕ್ಕೊಂಡು ಅವ್ನು ತೊಳ್ಕೊಂಡ್ರೆ ಪೈಲ್ಸ್ ಹೋಗುತ್ತಂತೆ. ಇನ್ನೊಬ್ಬ ಯಾರೋ ಶಿವಮೊಗ್ಗದಲ್ಲಿ ಪೈಲ್ಸ್ ಪಾಂಡು ಅಂತೆ, ಯಾವುದೋ ದೇವಸ್ಥಾನ ಅಂತೆ, ಇನ್ಸ್ಟಾಗ್ರಾಮಲ್ಲಿ ಇತ್ತು ಆಡಿದ್ದು. ದೇವಸ್ಥಾನದಲ್ಲಿ ಹೋಗ್ಬೇಕು, ಅಡಿಕೆ, ಹೂವು, ಕರ್ಪೂರ, ಕಾಯಿ, ಕಡ್ಡಿ, ತೆಂಗಿನಕಾಯಿ ಕೊಟ್ಟು ಅವನಿಗೆ ಒಂದು ರಿಂಗ್ ಕೊಡ್ತಾನಂತೆ. ಆ ರಿಂಗ್ ಹಾಕ್ಬೇಕಂತೆ. ರಿಂಗ್ ಹಾಕಿದಾಗ 3 ತಿಂಗಳು ರಿಂಗ್ ಅಗಲಾದರೆ ಪೈಲ್ಸು ಹಣ್ಣಾಗಿ ಒಡೆದೋಗಿದೆ ಅಂತ ಅರ್ಥ ಅಂತೆ. ಸೊ ಈ ರೀತಿ ಆಮೇಲೆ ಇನ್ನೊಬ್ಬ ಏನು ಮಾಡ್ತಾನೆ, ಅವನ ಬಾಯಲ್ಲಿ ಏನೋ ಅವನು ಸಲೈವ ಎಂಜಿಲಲ್ಲಿ ಒಳ್ಳೆ ಔಷಧಿ ಇದೆಯಂತೆ. ಅದು ಅವರು ಮುತ್ತಾತನ ಕಾಲದಿಂದನೂ ಬಾಯಲ್ಲಿ ಒಳ್ಳೆ ಔಷಧಿ ಇದೆಯಂತೆ. ಬಾಯಲ್ಲಿ ಎಲೆ ಹಾಕ್ಬಿಟ್ಟು ಚೆನ್ನಾಗಿ ಅಡಿಕೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಗೆದ್ಬಿಟ್ಟು ಒಂದು ಬಟ್ಟೆಯಲ್ಲಿ ಹಾಕಿಟ್ಬಿಟ್ಟು ಕಟ್ತಾನಂತೆ ಡೈಲಿ. ಇದು 10 ಸೀಟಿಂಗ್ಸ್ ಹೋಗ್ಬೇಕಂತೆ. 1 ಸೀಟಿಂಗ್ 2,000 ಅಂತೆ, 20,000 ಅಂತೆ. ಸೊ ಈ ರೀತಿ ಎಲ್ಲ ಜನರು ಅವಿದ್ಯಾವಂತರು ಬಿಡಿ, ರೈತರನ್ನ ಬಿಡಿ, ಕೂಲಿ ಕಾರ್ಮಿಕರನ್ನ ಬಿಡಿ ಸರ್, ಬಾಲಿವುಡ್ ಅವರು, ಸ್ಯಾಂಡಲ್ವುಡ್ ಅವರು, ಪ್ರೊಡ್ಯೂಸರು, ಸಿನಿಮಾ ಸ್ಟಾರು, CEO, ರಾಜಕಾರಣಿಗಳು, ಡಾಕ್ಟ್ರುಗಳು ಹೋಗಿದ್ದಾರೆ ಸರ್ ಇಂಥ ನಕಲಿ ವೈದ್ಯರ ಹತ್ರ. ಅರ್ಥ ಆಯ್ತಲ್ವಾ? ನಿಮ್ಮ ಮಾಗಡಿ ಅಲ್ವಾ? ಮಾಗಡಿ ತಾಲೂಕಿನೊಬ್ಬ ಬಡ ಕುಟುಂಬದ ವೈದ್ಯ, ನಿಮ್ಮ ಸಮಾಜದವರೇ, ಭಾಳ ಬ್ರಿಲಿಯಂಟ್. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ MBBS MS ಮಾಡ್ತಾನೆ ಸರ್. MS ಮುಗಿದ್ಮೇಲೆ, ಸರ್ಜನ್ ಆದಮೇಲೆ ಇವನಿಗೆ ಫಿಶರ್ ಆಗುತ್ತೆ. ಇವನೇನು ಮಾಡ್ತಾನೆ, ಹೊಸಕೋಟೆದವ ನಕಲಿ ಇದ್ರದ್ದು ಹೋಗ್ತಾನೆ. ಸಮಾಧಾನ ಆಗಲ್ಲ ಅವನಿಗಲ್ಲಿ. ಇಲ್ಲಿ ಯಾಕೋ ಸಮಾಧಾನ ಆಗಿಲ್ಲಲ್ರಿ ಅಂದ್ಬಿಟ್ಟು, ಯಾಕೋ ಓದಲ್ಲಿ ಸರ್, ಎಲ್ಲರೂ ಹೇಳಿದ್ರು ಸರ್ ಸರ್ಜನ್ ಚೆನ್ನಾಗಿಲ್ಲ ಇದರಲ್ಲಿ, ಅದಕ್ಕೆ ಓದಿ ಸರ್ ಅಂತಾನೆ. ಆಮೇಲೆ ಶ್ರೀರಾಮ್ಪುರಕ್ಕೆ ಬಂದು ಯಾರೋ ಹೋಗ್ತಾನೆ, ಅಲ್ಲಿ 30,000 ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟಾಗ ಕಟ್ ಮಾಡ್ತಾನೆ. ಮೋಷನ್ ಕಂಟ್ರೋಲ್ ತಪ್ಪೋಗ್ಬಿಡುತ್ತೆ. ಆಯಿತಾ? ಮೋಷನ್ ಕಂಟ್ರೋಲ್ ಏನು ಮಾಡಬೇಕು ಇವನು ಜೀವನವ್ರು ಇನ್ನೊಬ್ಬ ಇಲ್ಲೆಲ್ಲೋ ಅವನು ಇಲ್ಲೇ ಸುಂಕದ ಕಟ್ಟದ್ರೆ ಇದ್ದಾನೆ, ಅವನು ಸರ್ಜನೆ. ಅವನು ಹತ್ರ ಹೋಗ್ಬಿಟ್ಟು ನಾನು ಹೇಳ್ದಂಗೆ ಸರ್ಜರಿ ಮಾಡಬೇಕು, ಅರ್ಥ ಆಯ್ತಾ, ಮಾಡು ಸರ್ಜರಿ ಅಂದ್ಬಿಟ್ಟು ಹಿಂಗೆ ಪೊಸಿಷನ್ ಹಾಕ್ಕೊಂಡು ಮಾಡ್ತಾ ಇದೆಯಾ, ಹಿಂಗೆ ಮಾಡೋ ಅಂತ ಹೇಳ್ತಾ ಇದ್ದ. ಇವನು ಫುಲ್ ಕಟ್ಟೆ ಮಾಡ್ಬಿಡ. ಸರಿ, 2 ವರ್ಷ ಮೋಷನ್ ಕಂಟ್ರೋಲ್ ಫುಲ್ ತಪ್ಪೋಗಿರುತ್ತೆ. ಅದಾದಮೇಲೆ ಇವನು ನನಗೆ ಕರೆ ಮಾಡ್ತಾನೆ ಒಂದಿನ, ಸರ್ ಏನೋ ಎಲ್ಲಿದ್ದೀವೋ ಅಂತೀನಿ, ಸರ್ ಫುಲ್ ಕ್ಯಾಬೇಜ್ ಆಗ್ಬಿಟ್ಟಿದ್ದೀನಿ ಸರ್ ಅಂತಾನೆ. ಏನು ಅಂದೆ, ಸರ್ ಫುಲ್ ಕ್ಯಾಬೇಜ್ ಆಗ್ಬಿಟ್ಟಿದ್ದೀನಿ, ಹಿಂಗೆ ಆಗ್ಬಿಟ್ಟಿದೆ, ನಾನು ಆತ್ಮಹತ್ಯೆ ಮಾಡ್ಕೋತೀನಿ ಅಂತಾನೆ. ಆ ಒಂದು ಕರೆ ಇವನ ಆತ್ಮಹತ್ಯೆಯನ್ನು ತಡೆದು ಇವನ ಮಂಡ್ಯಕ್ಕೆ ಕರ್ಕೊಂಡೋಗಿ ರಿಹ್ಯಾಬಿಲಿಟೇಷನ್ ಮಾಡಿ ಎಲ್ಲ ಸರಿ ಮಾಡಿ ಇವತ್ತು ಒಂದು ದೊಡ್ಡ ಕಾಲೇಜಲ್ಲಿ HOD ಆಗಿದ್ದಾನೆ, ಮದುವೆ ಆಗಿದೆ, 2 ಮಕ್ಕಳಿದ್ದಾರೆ, ಇವತ್ತು ಗೌರವಾನ್ವಿತವಾಗಿ ಜೀವನ ಮಾಡ್ತಾಯಿದೆ. ಈಗ ನೀವು ಹೇಳಿ, ಒಬ್ಬ ಸರ್ಜನ್ನೇ ನಕಲಿ ಕಾಯ್ದೆ ಓದ್ಬೇಕಾರೆ ಇನ್ನು ಬೇರೆ ಜನರ ಪಾಡೇನು? ಕರೆಕ್ಟ್?
ಸರ್ ಆ್ಯಕ್ಚುಲಿ ಈ ಪೈಲ್ಸ್ ಅಂದರೆ ಏನು, ಯಾಕೆ ಬರುತ್ತೆ ಅಂತ? ಈಗ ನಮ್ಮ ಕಡೆ ನೀನು ಜಾಸ್ತಿ ಈ ಈಟಿನ ಪದಾರ್ಥ ತಿಂದ್ಬಿಡ್ತೀಯಾ ಅದಕ್ಕೆ ಬರುತ್ತೆ, ಮೆಣಸಿನ್ಕಾಯಿ ತಿಂದ್ಬಿಡ್ತೀಯಾ ಅದಕ್ಕೆ ಬರುತ್ತೆ, ಖಾರ ತಿಂದ್ಬಿಡ್ತೀಯಾ ಬರುತ್ತೆ. ಆ್ಯಕ್ಚುಲಿ ಈ ಪೈಲ್ಸ್ ಅನ್ನೋದು ಏನು? ಈ ಹಿಂದೆ ಎಲ್ಲರೂ ಕೂಡ ವಯಸ್ಸಾದಂಥವ್ರ ಕಾಲದಲ್ಲಿ ವಯಸ್ಸಾಗಿರೋವಂಥವ್ರು ಬರ್ತಾ ಇತ್ತು, ಈಗ ಸಣ್ಣ ಮಕ್ಳಿಗೂ ಕೂಡ ಬರ್ತಾ ಇದೆ. ಆ್ಯಕ್ಚುಲಿ ಪೈಲ್ಸ್ ಅಂದರೆ ಫಸ್ಟ್ಗೆ ಏನು ಸರ್? ಪೈಲ್ಸ್ ಅಂದರೆ ಏನೋ ಕೇಳಿದ್ರಿ. ಸಾಮಾನ್ಯವಾಗಿ ನಮ್ಮ ಜನ ವಿದ್ಯಾವಂತರಾಗಿರ್ಬೋದು, ಅವಿದ್ಯಾವಂತರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಎಲ್ರಿಗೂ ಸಹ ಗುದದ್ವಾರದಲ್ಲಿ ಏನೇ ಆಗಲಿ ನೋವಾಗ್ಬೋದು, ರಕ್ತ ಹೋಗ್ಬೋದು, ಕುರ ಆಗ್ಬೋದು, ಗುಳ್ಳೆ ಆಗ್ಬೋದು, ಕ್ಯೂ ಹೋಗ್ಬೋದು, ಅಥವಾ ಮಲಬದ್ಧತೆ ಆಗ್ಬೋದು, ಏನೇ ಉರಿ ಆಗ್ಬೋದು, ನೋವಾಗ್ಬೋದು, ಏನೇ ಆದ್ರೂ ಜನಕ್ಕೆಲ್ಲ ಏನು ನನಗೆ ಪೈಲ್ಸ್ ಆಗಿದೆ ಅಂತ ಅರ್ಥ. ಕರೆಕ್ಟಾ? ಆದರೆ ಗುದದ್ವಾರದಲ್ಲಿ ಪೈಲ್ಸ್ ಒಂದೇ ಅಲ್ಲ, ಬೇರೆ ಬೇರೆ ಕಾಯಿಲೆಗಳು ಸಹ ಬರುತ್ತೆ. ಗುದದ್ವಾರದಲ್ಲಿ ಒಂದು 30ರಿಂದ 40 ಕಾಯಿಲೆ ಬರೀ ಇಲ್ಲೇ ಬರುತ್ತೆ. ಚರ್ಮ ರೋಗಕ್ಕೆ ಸಂಬಂಧಪಟ್ಟಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಅಥವಾ ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ವೈರಲ್ ವಾಟ್ಸ್ ಅಂತ ಕರಿತೀವಿ, ಅದಾಗಿರ್ಬೋದು. ಭಾಳಷ್ಟು ಕಾಯಿಲೆಗಳು ಗುದದ್ವಾರಕ್ಕೆ ಬರುತ್ತೆ. ಜನಕ್ಕೇನು ನನಗೆ ಗುದದ್ವಾರದಲ್ಲಿ ಬರೋದೆಲ್ಲ ಪೈಲ್ಸು ಅಂತ ಅರ್ಥ ಆಯ್ತಲ್ವಾ? ಸೊ ಈಗ ನೀ ಕೇಳಿದ ಪ್ರಶ್ನೆ ಏನು, ಪೈಲ್ಸ್ ಅಂದರೆ ಏನು ಅಂತ. ಕರೆಕ್ಟಾ? ಈ ಗುದದ್ವಾರ ಮೋಷನ್ ಪಾಸ್ ಮಾಡೋ ಜಾಗದಲ್ಲಿ ಕುಷನ್ ಅಂತ ಇರುತ್ತೆ, ರಕ್ತದ ಕುಷನ್ಸ್, ಈ ರಕ್ತದ ಹುಂಡೆಗಳು ಅನ್ಕೋಬೋದು. ಈ ಮೋಷನ್ಗೆ ಹೋದಾಗ ಗಟ್ಟಿಯಾಗೋದ್ರೆ, ಮೋಷನ್ಗೆ ಹೋದಾಗ ಪ್ರೆಷರ್ ಹಾಕಿದ್ರೆ, ವಾಶ್ರೂಮಲ್ಲಿ 7ರಿಂದ 10 ನಿಮಿಷ ಕೂತ್ಕೋಬೇಕು. 10 ನಿಮಿಷ ಮೇಲೆ ಕಂಟಿನ್ಯೂಸ್ ಆಗಿ ಕೂತ್ರೆ, ಇತ್ತೀಚೆಗೆಲ್ಲ ಶುರುವಾಗಿದೆ ನಮ್ಮ ಯುವಕರಲ್ಲಿ ಎಲ್ಲರದಲ್ಲೂ, ಬೆಳಗ್ಗೆ ಎದ್ದ ತಕ್ಷಣ ಬಾತ್ರೂಮಲ್ಲಿ ಕ್ಯಾಂಪು, ಮೊಬೈಲ್ ಹೊಡ್ಕೊಂಡು ಕೂತಿರ್ತಾರೆ 20 ನಿಮಿಷ 30 ನಿಮಿಷ. ಸೊ ಮೋಷನ್ಗೆ ಹೋದಾಗ ಮೊಬೈಲ್ ಹೊಡ್ಕೊಂಡು ಕೂರೋರು. ನೆಕ್ಸ್ಟು ನೀರು ಕಡಿಮೆ ಕುಡಿಯಲ್ಲ, ಹಣ್ಣು ತರಕಾರಿ ಸೊಪ್ಪು ಚೆನ್ನಾಗಿ ತಿನ್ನಲ್ಲ, ನಿದ್ದೆ ಚೆನ್ನಾಗಿ ಮಾಡಲ್ಲ, ಫಿಸಿಕಲ್ ಆ್ಯಕ್ಟಿವಿಟಿ ಇರಲ್ಲ, ಕೂಚಿದ್ದಾಗಲೇ ಕುಂತಿರ್ತಾರೆ. IT ಅವರು, BT ಅವರು, ಮತ್ತು ನಮ್ಮ ಈ ಅಧಿಕಾರಿಗಳಿರ್ತಾರಲ್ಲ, ಸುಮಾರು ಜನ ಕೂತೇ ಬಿಟ್ಟಿರ್ತಾರಲ್ಲ. ಸಾಮಾನ್ಯವಾಗಿ ಯಾರನ್ನೇ ಕೇಳಿ, ನನ್ನ ಫೈಲೇ ಕ್ಲಿಯರ್ ಆಗ್ತಲ್ಲ ಮಾರಾಯ, ಆ ಫೈಲ್ ಮೇಲೆ ಕೂತ್ಬಿಟ್ಟಿದ್ದಾನೆ ಅಧಿಕಾರಿ ಅಂತ ಹೇಳ್ತಾರೆ. ನಾನು ಹೇಳೋದು, ಅಪ್ಪ ಫೈಲ್ಸ್ ಮೇಲೆ ಕೂತ್ಕೋಬೇಡಿ, ನಿಮಗೆ ಪೈಲ್ಸ್ ಬಂದ್ಬಿಡುತ್ತೆ ಅಂತ. ಅರ್ಥ ಆಯ್ತಲ್ಲ? ಸೊ ತುಂಬ ಹೊತ್ತು ಕೂತಿರೋರು. ಸೊ ಇಂಥವ್ರಿಗೆಲ್ಲ ಬರೋ ಪೈಲ್ಸು ಲೈಫ್ ಸ್ಟೈಲಿಂದ ಬರೋ ಪೈಲ್ಸು. ಅರ್ಥ ಆಯ್ತಲ್ವಾ? ಇಂಡಿಯಾದಲ್ಲಿ 44% ಜನಕ್ಕೆ ಈ ಪೈಲ್ಸು ಲೈಫ್ ಸ್ಟೈಲಿಂದ. ಏನಪ್ಪ ಲೈಫ್ ಸ್ಟೈಲ್ ಅಂದರೆ, ನೀರು, ನಾರು ಅಂದರೆ ಫೈಬರು, ನಿದ್ದೆ, ಫಿಸಿಕಲ್ ಆ್ಯಕ್ಟಿವಿಟಿ, ತುಂಬ ಹೊತ್ತು ಕೂತು ಕೆಲಸ ಮಾಡೋರು, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲದೆ ಇರೋರು, ಇವರು ಲೈಫ್ ಸ್ಟೈಲಿಂದ ಬರೋ ಪೈಲ್ಸು. ಎರಡನೇ ಕೆಲವರಿಗೆ ಲೈಫ್ ಸ್ಟೈಲ್ ಎಲ್ಲ ಚೆನ್ನಾಗಿರುತ್ತೆ, ಆದರೆ ಅವ್ರಿಗೆ ಮಲಬದ್ಧತೆ ಇರುತ್ತೆ, ಕಾನ್ಸ್ಟಿಪೇಷನ್ ಇರುತ್ತೆ. ನಾವು ಹೇಳ್ತೀವಿ ಕಾನ್ಸ್ಟಿಪೇಷನ್ ಇಸ್ ದ ಮದರ್ ಆಫ್ ಆಲ್ ಡಿಸೀಸಸ್ ಅಂತ. ಅಂದರೆ ಮಲಬದ್ಧತೆಯೇ ಮೂಲ ಕಾರಣ ಮೂಲ ವ್ಯಾಧಿಗೆ ಅಂತ ನಾವು ಹೇಳ್ತೀವಿ. ಆಯ್ತಲ್ವಾ? ಮೂಲ ಇದು. ನಮ್ಮ ದೇಹದಲ್ಲಿ 7 ಚಕ್ರ ಇದೆ ಈ ಭಾಗ ಮೂಲ ಚಕ್ರ. ಮೂಲ ಚಕ್ರದಲ್ಲಿ ಮೂಲವ್ಯಾಧಿಗೆ ಕಾರಣವಾಗೋದು ಮಲಬದ್ಧತೆ, ಕಾನ್ಸ್ಟಿಪೇಷನ್. ಇಂಡಿಯಾದಲ್ಲಿ 15% ಜನಕ್ಕೆ ಕಾನ್ಸ್ಟಿಪೇಷನ್ ಇದೆ. ಅಂದರೆ ಇವರಿಗೆ ಲೈಫ್ ಸ್ಟೈಲ್ ಕಾನ್ಸ್ಟಿಪೇಷನ್ ಅಲ್ಲ, ಇವರಿಗೆ ಯಾವುದೋ ಒಂದು ರೀತಿಯ ಕಾಯಿಲೆ ಅದು. ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕು. ಕೆಲವು ಕಾನ್ಸ್ಟಿಪೇಷನ್ ವೆರೈಟಿಗೆ ಮಾತ್ರೆ ಕೊಡಬೇಕು, ಕೆಲವು ಕಾನ್ಸ್ಟಿಪೇಷನ್ ವೆರೈಟಿಗೆ ಎಕ್ಸಸೈಸ್ ಮಾಡಿ ಸರಿ ಮಾಡಬೇಕು, ಕೆಲವು ಕಾನ್ಸ್ಟಿಪೇಷನ್ಗೆ ಆಪರೇಷನ್ ಮಾಡಬೇಕು. ಸೊ ಕಾನ್ಸ್ಟಿಪೇಷನಿಂದ ಬರೋ ಪೈಲ್ಸಿಂದ 1, ಲೈಫ್ ಸ್ಟೈಲಿಂದ ಬರೋ ಪೈಲ್ಸಿಂದ 2. ಪೈಲ್ಸ್ ಅಂದರೆ ಆ ಗುದದ್ವಾರದಲ್ಲಿ ಏನಲ್ಲಿ ನಮ್ಮಲ್ಲಿ ಕುಷನ್ ಇರ್ತಲ್ಲ ಅದು ದೊಡ್ಡದಾಗೋದು. ಇನ್ನು ಈ ಪೈಲ್ಸು 4 ಸ್ಟೇಜ್ ಇರುತ್ತೆ ಸ್ಟೇಜ್ 1 ಅಂದರೆ ಗುದದ್ವಾರದಲ್ಲಿ ಅದು ದಪ್ಪ ಆಗಿ ಒಳಗೆ ಇರುತ್ತೆ. ಆ ಟೈಮಲ್ಲಿ ರಕ್ತ ಬರ್ಬೋದು, ರಕ್ತ ಬರ್ದೇನೆ ಇರ್ಬೋದು. 2ನೇ ಸ್ಟೇಜ್ ಅಂತ ಹೇಳಿದ್ರೆ ಈ ಗಡ್ಡೆ ಇರುತ್ತಲ್ಲ ಒಳಗೆ, ಅದು ಹೊರಗಡೆ ಬಂದು ಒಳಗೋಗುತ್ತೆ. ಕೆಲವು ಸರಿ ಮನುಷ್ಯನಿಗೆ ಗೊತ್ತಾಗಲ್ಲ, ಕೆಲವು ಸರಿ ಗೊತ್ತಾಗುತ್ತೆ. 3ನೇ ಸ್ಟೇಜು ಹೊರಗಡೆ ಬರುತ್ತೆ, ಒಳಗೋಗಲ್ಲ, ಕೈಯಲ್ಲಿ ಪುಷ್ ಮಾಡಬೇಕು ನಾವು, ಅದು 3ನೇದು. 4ನೇ ಸ್ಟೇಜು ಹೊರಗಡೆ ಬರುತ್ತೆ, ಒಳಗೋಗಲ್ಲ, ಹೊರಗೆ ಇರುತ್ತೆ, ಅವಾಗ ಓಡಿ ಬರ್ತಾರೆ ಹಾಸನದಲ್ಲಿ ಮಳೆ ಅಂತ. ಅಂದರೆ ಹಾಸನ ಜಿಲ್ಲೆ ಮಳೆ ಅಲ್ಲ, ನನ್ನ ಹಾಸನದಲ್ಲಿ ಮಳೆ ರೋಗ ಅಂತ. ಅರ್ಥ ಆಯ್ತಲ್ವಾ? ಹಾಗೆ 4 ಸ್ಟೇಜ್ ಅದು.
ಈ ಮೈಸೂರಲ್ಲಿ ನಿಜವಾದ ನಡೆದ ಘಟನೆ ಇದು. ಮೈಸೂರು ಮಹಾರಾಜ ಆಸ್ಥಾನದಲ್ಲಿ ಆ ಮಹಾರಾಜರು ಮಂತ್ರಿ ಕೇಳ್ತಾರಂತೆ, ಕೂತ್ಕೊಳ್ಳಿ ಮಂತ್ರಿ ವೈರಿ ಅಂತ. ಅವನು ಹಾಸನದಲ್ಲಿ ಮಳೆ ಅಂತ ಹೇಳ್ತಾನಂತೆ. ಕೂತ್ಕೊಳ್ಳಿ, ಹಾಸನದಲ್ಲಿ ಮಳೆ ಆದರೆ ಏನಂತೆ, ನೀವು ಕೂತ್ಕೊಳ್ಳಿ ಅಂತ ಕೇಳ್ತಾನಂತೆ. ಇಲ್ಲ ಸ್ವಾಮಿ, ಹಾಸನದಲ್ಲಿ ಮಳೆ ಆಗ್ತಾಯಿದೆ ಅಂತ ಹೇಳಿದಂತೆ. ಅಪ್ಪ, ಹಾಸನದಲ್ಲಿ ಮಳೆ ಆದರೆ ನಿನಗೇನು ಸಮಸ್ಯೆ, ಕೂತ್ಕೊಳ್ಳಪ್ಪ ಅಂತ ಕೇಳಿದಂತೆ. ಇಲ್ಲ, ಹಂಗಲ್ಲ, ಹಾಸನದಲ್ಲಿ ಮಳೆ ಅಲ್ಲ, ಹಾಸನದಲ್ಲಿ ಮಳೆ ಆದರೆ ಮೈಸೂರು ನಿಂಗೆ ಸಮಸ್ಯೆ ಏನು ಅಂತ ಕೇಳಿದಂತೆ. ಅಲ್ಲ, ಹಾಸನ ಅಲ್ಲ, ನನ್ನ ಹಾಸನದಲ್ಲಿ ಮಳೆ ಆಗಿದೆ, ಮತ್ತು ಮೊದಲೇ ಯಾಕೆ ಕೇಳಿಲ್ಲ, ಹೋಗು ಸರಿ ಮಾಡ್ಕೊಬಂದು ಕಳಿಸ್ತಾರೆ. ನನಗೆ 4 ಸ್ಟೇಜಲ್ಲಿ ಓಡ್ ಬರ್ತಾರೆ, ಹಾಸನದಲ್ಲಿ ಮಳೆ ಅಂತ. ಹಾಸನ ಅಂದರೆ ಕೂತ್ಕೊಳ್ಳೋದು, ಅದು 4ನೇ ಸ್ಟೇಜ್. ಅರ್ಥ ಆಯ್ತಾ? ಇದು ಪೈಲ್ಸ್ ಅಂದರೆ. ಪೈಲ್ಸ್ ಯಾಕೆ ಬರುತ್ತೆ ಅಂತ ಹೇಳಿದೆ, ಪೈಲ್ಸ್ ಅಂದರೆ ಏನು ಅಂತಲೂ ಹೇಳಿದೆ. ನಮ್ಗೆ ಒಟ್ಟಲ್ಲಿ ನೀವು ಹೇಳ್ದಾಗ ಸರ್, ಈಗ ನಾವು ಅದು ಪೈಲ್ಸ ಮತ್ತೊಂದು ಅಂತ ನಮ್ಗೆ ಅರ್ಥ ಮಾಡ್ಕೊಳಕ್ಕೆ ಟೈಮ್ ಬೇಕಾಗ್ಬಿಡುತ್ತೆ. ಈ ಕನ್ಫ್ಯೂಷನ್ ಸುಮ್ಮನೆ ಆಗ್ಬಿಡ್ತಾರೆ. ಕೆಲವರು ಪೈಲ್ಸೇ ಇರ್ಬೋದು ಅಂತ, ಕೆಲವರು ನೋಡೋಣ ಏನೋ ಉರಿತಾ ಇರ್ಬೋದು, ಸ್ವಲ್ಪ ಒಂದಿನ ನೋಡೋಣ 2 ದಿನ ನೋಡೋಣ ಅಂತ ಲೇಟ್ ಮಾಡಿಬಿಡ್ತಾರೆ. ಯಾವ ಸಿಂಟಮ್ಸ್ ಬಂದಾಗ ನಾವು ಡಾಕ್ಟರ್ ಹತ್ರ ಹೋಗ್ಬೇಕು ಸರ್? ಈಗ ಈ ಪೈಲ್ಸ್ ಸಿಂಪ್ಟಮ್ ಬಂದಾಗ ಜನ ಏನು ಮಾಡ್ತಾರೆ ಅಂದರೆ, ಕೆಲವರಿಗೆ ರಕ್ತ ಹೋಗುತ್ತೆ. ಕೆಲವರಿಗೆ ರಕ್ತ ಹೋದಾಗ ಏನಾಗುತ್ತೆ, ನನಗೆ ನೋವಿಲ್ಲ, ಏನೂ ಇಲ್ಲ, ಪೈಲ್ಸ್ ಇರಲ್ಲ ಮೋಸ್ಟ್ಲಿ ಬಿಡು ಇದು ಅಂದ್ಬಿಟ್ಟು ಆರಾಮಾಗಿರ್ತಾರೆ. ಹೀಟ್ ಆಗಿದೆ, ಕೋಲ್ಡ್ ಆಗಿದೆ, ರಕ್ತ ಹೋಗ್ತದೆ ಅಂತ. ಕೆಲವರು ಹೊರಗಡೆ ಬಂದು ಒಳಗೆ ಹೋಗ್ತಾ ಇರುತ್ತೆ, ಕೈಯಲ್ಲಿ ಪುಷ್ ಮಾಡ್ತಾ ಇರ್ತಾರೆ, ಅಂದ್ರೂ ಡಾಕ್ಟರ್ ಹತ್ರ ಬರಲ್ಲ. ಯಾಕೆ ಬರಲ್ಲ ಡಾಕ್ಟರ್ ಅಂತ ಹೇಳಿದ್ರೆ, ಎಷ್ಟೋ ಜನಕ್ಕೆ ಇದು ನಾಚಿಕೆ, ಸಂಕೋಚ, ಮುಜುಗರ, ಇನ್ನೊಬ್ಬರಿಗೆ ಹೇಳ್ಕೊಂಡ್ರೆ ಕಿಂಡಲ್ ಮಾಡ್ತಾರೆ, ಜೋಕ್ ಮಾಡ್ತಾರೆ, ಇವನು ಪೈಲ್ಸ್ ಆಗಿದೆ ಅಂತಾರೆ. ಅರ್ಥ ಆಯ್ತಲ್ಲೋ? ಸೊ ಈ ರೀತಿ ತಮಾಷೆ ಮಾಡೋದು ಜಾಸ್ತಿ ಈ ಪೈಲ್ಸ್ ಕಾಯಿಲೆ ಬಂದಾಗ. ಅದಕ್ಕೋಸ್ಕರ ಜನ ಯಾರಿಗೂ ಇದನ್ನು ಹೇಳಲ್ಲ. ನನ್ನ ಸ್ನೇಹಿತರು ಬಿಡ್ತಾರೆ, ಈ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಇರ್ತಾರೆ ಅವರು. ಓಕೆ, ಅವ್ರಿಗೆ ಫಿಸ್ಟುಲಾ ಬಿಡುತ್ತೆ. ಫಿಸ್ಟುಲಾದಾಗ ಏನು ಮಾಡ್ತಾರೆ ಅವರು, ಯಾರಿಗೂ ಹೇಳಲ್ಲ, ಮನೇಲೂ ಹೇಳಲ್ಲ, ಹೆಂಡತಿಗೂ ಹೇಳಲ್ಲ, ತಂದೆಗೂ ಹೇಳಲ್ಲ, ತಾಯಿಗೂ ಹೇಳಲ್ಲ, ಅವ್ರ PAಗೂ ಹೇಳಲ್ಲ. ಒಂದು ಜಿಲ್ಲೆಯಿಂದ ಇಲ್ಲಿ ಜಿಲ್ಲೆಗೆ ಬರಬೇಕು ಅವರು, ಇಲ್ಲಿ ಬೆಂಗಳೂರಿಗೆ. ಅವಾಗೇನು ಮಾಡ್ತಾರೆ, ಜಿಲ್ಲಾಧಿಕಾರಿ ಕಾರ್ ಇರುತ್ತಲ್ವಾ, ಡ್ರೈವರ್ ಇರ್ತಾರಲ್ವ, ಅವ್ರ ಅಫಿಷಿಯಲ್ ಕಾರಲ್ಲಿ ಬರಲ್ಲ, ಅವ್ರ ಅಫಿಷಿಯಲ್ ಡ್ರೈವರ್ ಜೊತೆ ಬರಲ್ಲ. ಯಾಕೆಂದರೆ ಡ್ರೈವರ್ ಜೊತೆ ಪೈಲ್ಸ್ ಹಾಸ್ಪಿಟಲ್ಗೆ ಬಂದ್ಬಿಟ್ಟು ನಾನೇನೋ ಪೈಲ್ಸ್ ಮಾಡಿಸ್ಕೊಂಡ್ಬಿಟ್ರೆ ಇಡೀ ಜಿಲ್ಲೆಗೆ ಹೇಳ್ಬಿಡ್ತಾ ನೀನು ಅಂತ, ಜಿಲ್ಲಾಧಿಕಾರಿ ಪೈಲ್ಸ್ ಆಗಿದೆ ಅಂತ ಜನ ಕಿಂಡಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪ್ರೈವೇಟ್ ಬಾಡಿಗೆ ಕಾರು ಇವರೇ ಬುಕ್ ಮಾಡ್ತಾರೆ. ಯಾರಿಗೂ ಗೊತ್ತಾಗಲ್ಲ, ಜಿಲ್ಲಾಧಿಕಾರಿಯಿಂದ ಬೇರೆ ಕಡೆಯಿಂದ ಕರೆಸಿಸ್ಕೋತಾರೆ. ಬರ್ತಾರೆ, ಬಂದ್ಬಿಟ್ಟು ಫೋನ್ ಮಾಡ್ಬೇಕಾರೆ, ನೋಡು ನಾನು ಯಾರೂ ಜಾಸ್ತಿ ಜನ ನೋಡಿಲ್ಲ ಇಲ್ಲಿ, ನಾನು ಹಿಂದೆ ಡೋರಿಂದ ಬರ್ತೀನಿ, ಹಿಂದೆ ಡೋರಿಂದ ಹೋಗ್ತೀನಿ, ಯಾರು ಹೇಳಬಾರ್ದು ನಾನು IAS ಅಂತ ಅಂದ್ಬಿಟ್ಟು ವಾರ್ನಿಂಗ್ ಕೊಟ್ಟು ಬರ್ತಾರೆ ನನ್ನ ಸ್ನೇಹಿತರು. ನಿಜವಾಗ್ಲೂ ಯಾರಿಗೂ ಹೇಳ್ದಾನೇ ಥಿಯೇಟ್ರಲ್ಲಿ ಇವು ನಮ್ಮ ಫ್ರೆಂಡಪ್ಪ ಅಂಥೇಳಿ ಅವ್ರಿಗೊಂದು ಟೈಟ್ಲ್ ಕಟ್ಟಿ ಡಾಕ್ಟ್ರು ಅಂತ ಅವ್ರಿಗೆ ಆಪ್ರೇಷನ್ ಮಾಡಿ ನೀಟಾಗಿ ನಾನು ಕಳಿಸ್ತೀನಿ. ಈ ರೀತಿಯಾಗಿ ಒಬ್ಬ IAS ಅಧಿಕಾರಿನೇ ಸಂಕೋಚ, ನಾಚಿಕೆ, ಮುಜುಗರ ಆದರೆ ಈ IAS ಅಧಿಕಾರಿ ನಾಳೆ ದಿನ ಹೆಲ್ತ್ ಸೆಕ್ರೆಟರಿ ಆಗೋರು, ಹೆಲ್ತ್ ಕಮಿಷನರ್ ಆಗೋರು. ಇವರೇ ಹಿಂಗಾಗ್ಬಿಟ್ರೆ ಹೆಂಗೆ ಕತೆ? ಈ ಒಂದು ಕಡೆ ಡಾಕ್ಟ್ರಿಗೆ ಹೇಳಿದೆ ನಾನು, ಹೋದ ನಕಲಿ ವೈದ್ಯರ ಹತ್ರ, ಸರ್ಜನ್ನ. ಇನ್ನೊಂದು ಕಡೆ IAS ಅಧಿಕಾರಿ ನಾಚಿಕೆ, ಸಂಕೋಚ, ಮುಜುಗರ. ಸಾರಿ, ರಾಜಕಾರಣಿ ಒಬ್ಬರು ಬರ್ದು ಹೇಳ್ತಾರೆ ಬೆಂಗಳೂರಲ್ಲಿ, BJP ದೊಡ್ಡ ಲೀಡ್ರ್ ಅವರು, ಸರ್ ನಾನು ಬಂದಿದ್ದು ಯಾರು ಹೇಳ್ಬಾರ್ದು ನೀವು ಅಂತ. ಹೆಂಡತಿಗಳು ಬಂದಿರಲ್ಲ. ಒಂದು ವಾರ ಆದಮೇಲೆ ಅವ್ರ ಮನೇಲಿ ಹೆಂಡತಿ ಬರ್ತಾರೆ, ಹೆಂಡತಿ ಗೊತ್ತೇ ಇಲ್ಲ ಅವ್ರು ಪೈಲ್ಸ್ ಆಪ್ರೇಟ್ ಮಾಡ್ಕೊಳ್ಳೋದ್ರಿಂದ. ಹೆಂಡತಿ ನೋಡು, ಸರ್ ನನ್ನ ಲೇಡಿ ಡಾಕ್ಟರ್ ಅಂತ. ಮೇಡಮ್, ನಮ್ಮ ಮನೇಲಿ ನಮ್ಗೆ ಹೇಳಿಲ್ಲ, ಡಾಕ್ಟ್ರು ನಮ್ಮ ಮನೆಯವ್ರು ತುಂಬ ಚೆನ್ನಾಗಿ ಪರಿಚಯ, ಹೇಳ್ದಂಗೆ ನೋಡ್ಕೊಳ್ಳಿ ಅಂತ ನಮ್ಮ ಲೇಡಿ ಡಾಕ್ಟರ್ ಹೇಳ್ತಾರೆ. ಲೇಡಿ ಡಾಕ್ಟರ್ ಸರ್, ಅವ್ರು ಪೊಲಿಟಿಷಿಯನ್ ಬಂದಿದ್ದಾರಲ್ಲ ಅವ್ರ ವೈಫ್ ಸರ್ ಇವರು, ನೀವು ಅವ್ರಿಗೆ ಮಾಡಬೇಕು, ಬಟ್ ಯಾರಿಗೂ ಹೇಳ್ಬಾರ್ದು ಅಂತ. ನಾನೇನು ಅವ್ರ ಮುಖನೂ ನೋಡಿರಲ್ಲ. ಥಿಯೇಟ್ರಿಗೆ ಹೋಗ್ತೀನಿ, ಹಾಕಿರ್ತಾರೆ ಕ್ಲೀನಾಗಿ ಮಾಡಿ ಬಂದುಬಿಡ್ತೀನಿ. ಕೆಳಗೆ ಹೋಗ್ತೀನಿ, ರಾಜಕಾರಣಿ ಕೆಳಗಿರ್ತಾರೆ ಅವರು. ಸರ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ಏನಿಲ್ಲಿ ಅಂತೀನಿ. ನನಗೇನು ಗೊತ್ತು, ಮೋಸ್ಟ್ಲಿ ವೈಫು ಇದ್ದಾರೆ, ಅದಕ್ಕೆ ಎಲ್ಲ ಹಾಸ್ಪಿಟಲಿಂದ ಬಂದವ್ರೆ ಅಂತ. ಏನಿಲ್ಲಿ ಅಂತೀನಿ. ಸರ್ ಕೆಲಸ ಆಯಿತು ಬಂದಿದೆ ಅಂತ. ಹಾಗೆ ನೀವು ವೈಫ್ ನೋಡೋಕೆ ಬಂದಿಲ್ಲ ಅಂತೀನಿ. ನಮ್ಮ ವೈಫಾ ಮನೇಲಿದೆ ಸರ್, ಯಾಕೆ ನೋಡೋಕೆ ಬರಲಿ ಅಂತ. ಸರ್ ಹಂಗಾರೆ ಮೇಲೆ ನಾನು ಆಪ್ರೇಷನ್ ಮಾಡಿದ್ದು ಇರೋ ಅಂತಾರೆ. ಸರಿಯಿಲ್ಲ, ಬಿಡಿ ಅಂತೀನಿ ನಾನು. ಸರ್ ನಮ್ಮ ವೈಫು ಬೆಳಗ್ಗೆಯಿಂದ ಮನೇಲಿಲ್ಲ ಅಂತಾರೆ. ಎಲ್ಲೋಗಿದ್ದಾರೆ ಅಂತ. ಏನೋ ಕಿಟ್ಟಿ ಪಾರ್ಟಿ ಇದೆ ಅಂತ ಹೋದರು ಸರ್, ಬರಲೇ ಇಲ್ಲ, ಮನೆ ಲೇಟಾಗಿ ಬರುತ್ತೆ ಅಂತ 8 ಗಂಟೆ. ನಮ್ಮಲ್ಲಿ ಬೆಳಗ್ಗೆ ಬಂದರೆ 8 ಗಂಟೆ 9 ಗಂಟೆ ಮನೆ ಕಳಿಸ್ತೀವಿ. ಹೌದಾ ಅಂದ್ಬಿಟ್ಟು ನಾನು ಹಿಡಿದುಬಿಟ್ರು ಅವರು. ಆಮೇಲೆ ಮೇಲೆ ಕರ್ಕೊಂಡೋಗಿ ವಾರ್ಡಲ್ಲಿ ನೋಡ್ತೀನಿ, ಇವರಣ ಅಂತ ವೈಫ್ ಮಲಗ್ತಾವ್ರೆ. ಸೊ ಅಲ್ಲಿ ಆಶ್ಚರ್ಯ. ಆಮೇಲೆ ಹೇಳ್ತಾರೆ ಗಂಡ, ಅಯ್ಯೋ ನಾನು ಮಾಡಿಸ್ಕೊಂಡು ಹೇಳೋದವ ನೀನು ಅಂತ.
ಇದು ನಿಜವಾಗ್ಲೂ ನಡೆದ ಘಟನೆ, ಜಿಲ್ಲಾಧಿಕಾರಿ ಘಟನೆ ಸತ್ಯ. ಯಾರೂ ಹಂಚ್ಕೊಳ್ಳಲ್ಲ ಸರ್. ಫಾರ್ಗೆಟ್ ಅಬೌಟ್ ದಿಸ್ IAS ಆಫೀಸರ್ಸು, ರಾಜಕಾರಣಿ. ಸರ್ ನಮ್ಮ ಮನೇಲೇ ಸರ್, ನನ್ನ ಸಂಬಂಧ ಹೇಳ್ಬಾರ್ದು ನನಗವರು. ನಮ್ಮ ಮನೇಲಿ ಒಬ್ಬರು, ನಾನು ಇಂಥ ದೊಡ್ಡ ಡಾಕ್ಟ್ರು, ಒಬ್ಬ ನಕಲಿ ವೈದ್ಯ ಹತ್ರ ಹೋಗ್ಬಿಟ್ಟು 2,000 ಅಡ್ವಾನ್ಸ್ ಕೊಟ್ಟು ಬಂದಿದ್ರು ಸರ್. ನಮ್ಮ ಮನೇಲಿ ಸರ್, ಯೋಚನೆ ಮಾಡ್ತೀರಾ ಹೆಂಗಿದೆ ಇವತ್ತು ಸಮಾಜ ಅಂತ. ಸೊ ಇದು ಈ ದೇಶದ ದೊಡ್ಡ ಸಮಸ್ಯೆ. ಅಂದರೆ ಯಾರಿಗೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ಅವಾಗೇನಾಗುತ್ತೆ, ರಕ್ತ ಹೋದರೆ ಹೋಗೋದೆಲ್ಲ ಪೈಲ್ಸ್ ಎಲ್ಲ, ಕೋಲೋನ್ ಕ್ಯಾನ್ಸರ್ ಸಹ ಆಗಿರ್ಬೋದು, ಅದು ಬೇರೆ ಕೆಟ್ಟ ಕಾಯಿಲೆ, ಅಲ್ಸಿರೇಟಿವ್ ಕೊಲೈಟಿಸು, ಕ್ರಾನ್ಸ್ ಡಿಸೀಸ್ ಅಂತ ಇದು ಆಗಿರ್ಬೋದು. ಸೊ ಈ ನಾಚಿಕೆ, ಸಂಕೋಚ, ಮುಜುಗುರದಿಂದ ಕೆಲವರಿಗೆ ಕೋಲೋನ್ ಕ್ಯಾನ್ಸರ್ ಇದ್ದರೆ ಅದು ಡಯಾಗ್ನೋಸ್ ಆಗೋದು ತುಂಬ ಲೇಟ್ ಆಗುತ್ತೆ. ಅರ್ಥ ಆಯ್ತಲ್ವಾ? ನೀವು ನಕಲಿ ವೈದ್ಯರು ಅಂತ ಹೇಳಿದ್ರೆ ಸರ್, ನಕಲಿ ವೈದ್ಯರು ಸೃಷ್ಟಿ ಆಗೋದಕ್ಕೆ ಕಾರಣ ಈ ರೀತಿಯಾಗೂ ನಾವು ಯೋಚನೆ ಮಾಡ್ಬೋದಾದ್ರೆ, ಈ MBBS ಮಾಡಿ ಪರ್ಟಿಕ್ಯುಲರ್ ಆಗಿ ಈ ನಿಮ್ಮ ಏನು ಪೈಲ್ಸು, ಈ ಪಿಸ್ಟುಲ ಇದೆಯಲ್ಲ, ಇದಕ್ಕೆ ಟ್ರೀಟ್ಮೆಂಟ್ ಕೊಡುವಂತ ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ನಕಲಿ ವೈದ್ಯರು ಉಟ್ಕೊಳಕ್ ಸಾಧ್ಯತೆ ಜಾಸ್ತಿ ಇರುತ್ತೆ. ಈ ಪರ್ಟಿಕ್ಯುಲರ್ MBBS ಅಲ್ಲಿ ಈ ಒಂದು ಸ್ಪೆಷಲೈಸೇಷನ್ ಮಾಡುವಂಥವ್ರು, ಈ ಪೈಲ್ಸ್ ಬಗ್ಗೆ ಟ್ರೀಟ್ಮೆಂಟ್ ಕೊಡೋದನ್ನ ಓದೋವಂಥ ಡಾಕ್ಟರ್ಗಳ ಸಂಖ್ಯೆ ಕಡಿಮೆ ಇದೆಯಾ ಸರ್? ಕರೆಕ್ಟ್ ಪಾಯಿಂಟಿಗೆ ಬಂದ್ರು ಶಿವ. ಆ್ಯಕ್ಚುಲಿ ಅದೇನೋ ಹೇಳ್ತಾರಲ್ಲ, ಕರೆಕ್ಟಾಗಿ ಹೇಳಿದ್ರಿ ಅಂತ, ಪಾಯಿಂಟ್ ಬ್ಲ್ಯಾಂಕ. ಶಿವು, ಇವತ್ತು ಇಂಡಿಯಾದಲ್ಲಿ ಡಾಕ್ಟ್ರುಗಳಿಗೇನು ಕೊರತೆ ಇಲ್ಲ. ಕರ್ನಾಟಕದಲ್ಲೇ ಪ್ರತಿ 76 ಮೆಡಿಕಲ್ ಕಾಲೇಜ್ ಇರಬೇಕೀಗ. ಒಂದು ಮೆಡಿಕಲ್ ಕಾಲೇಜಲ್ಲಿ 150 ಸೀಟ್ ಇದೆ ಶಿವು. ಕರ್ನಾಟಕದಿಂದನೇ 10,000 ಜನ ಡಾಕ್ಟ್ರು ಬರ್ತಾ ಇದ್ದಾರೆ. ಇಡೀ ಇಂಡಿಯಾದಲ್ಲಿ 1.5 ಲಕ್ಷ ಜನ ಡಾಕ್ಟ್ರು ಹೊರಗಡೆ ಬರ್ತಾ ಇದ್ದಾರೆ. ಕರ್ನಾಟಕದಲ್ಲಿ 500 ಜನ ಸರ್ಜನ್ ಈಚೆಗೆ ಬರ್ತಾರೆ ಪ್ರತಿ ವರ್ಷ. ಇವರೆಲ್ಲರಿಗೂ ಏನು ಅಂತ ಹೇಳಿದ್ರೆ, ಇದು ಗಲೀಜ್ ಕೆಲಸ, ಅದು ಯಾರ ಮಾಡ್ತಾರೆ, ಬಾಟಮ್ ಕೆಲಸ. ಈ ಒಂದು ಆ್ಯಟಿಟ್ಯೂಡು ನಮ್ಮ ವೈದ್ಯರಲ್ಲಿ ಇವತ್ತಿದೆ ಶಿವು. ಈ ಆ್ಯಟಿಟ್ಯೂಡು ಇವತ್ತಿಂದ ಅಲ್ಲ, 100 ವರ್ಷಗಳಿಂದ ಇದೆ. ಈ ಆ್ಯಟಿಟ್ಯೂಡಿಂದ ಇಂಥ ನಕಲಿ ವೈದ್ಯರ ಕಡಿವಾಣ ಹಾಕೋಕ್ಕೆ ಭಾಳ ಕಷ್ಟ ಆಗ್ತಾ ಇದೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾವು ಓದಬೇಕಾದಾಗ ಶಿವು, MBBS ಮಾಡುವಾಗ, MS ಮಾಡುವಾಗ ಏನಾಗುತ್ತೆ, ಮೆಡಿಕಲ್ ಕಾಲೇಜು, ನಾವು ಬೆಂಗಳೂರು ಮೆಡಿಕಲ್ ಕಾಲೇಜು, ನಾವು ಬೋರಿಂಗ್ ಹಾಸ್ಪಿಟ್ಲ್ ಮತ್ತು ವಿಕ್ಟರ್ ಹಾಸ್ಪಿಟ್ಲಲ್ಲಿ ಓದೋರು, OT ಇರುತ್ತೆ, ಆಪ್ರೇಷನ್ ಥಿಯೇಟ್ರು ಲಿಸ್ಟ್ ಇರುತ್ತೆ ಶಿವು. ಫಸ್ಟು ಈಗ ಕ್ಯಾಬಿನೆಟಲ್ಲಿ ಲಿಸ್ಟ್ ಇಟ್ಕೊಳ್ಳಲ್ವಾ ಮುಖ್ಯಮಂತ್ರಿಗಳು, ಅವರು ರೆವಿನ್ಯೂ, ಇವರಿಗೆ ಓಮು, ಇವರಿಗೆ ಇಂಡಸ್ಟ್ರೀಸು, ಇವರಿಗೆ ಈ ಇರಿಗೇಷನ್ನು, ಇವರಿಗೆ PWD, ಆಮೇಲೆ ಇವ್ರಿಗೆ ಯಾರ ಪಶುಸಂಗೋಪನೆ, ಆಮೇಲೆ ಎಜುಕೇಷನ್, ಇವೆಲ್ಲ ಯಾರಿಗೂ ಬೆಳೆದೇ ಇರೋ ಖಾತೆಗಳು. ಹಾಗೆ ನಮ್ಮಲ್ಲೂ ಲಿಸ್ಟ್ ಇರುತ್ತೆ. ಫಸ್ಟ್ ದೊಡ್ಡ ಲಿಸ್ಟು, ದೊಡ್ಡ ಲಿಸ್ಟನು, ದೊಡ್ಡ ಆಪ್ರೇಷನ್ನು, ಏನೋ ಸ್ಟಮಕ್ಕು ಅದೇ ಆಪ್ರೇಷನ್ನು. ನೆಕ್ಸ್ಟ್ ಲಿಸ್ಟ್ ಬರುತ್ತೆ ಥೈರಾಯ್ಡ್ ಅಂತ, ನೆಕ್ಸ್ಟ್ ಇರ್ತಿತ್ತು ಏನೋ ಬೇರೆ ಹರ್ನಿಯಾ, ನೆಕ್ಸ್ಟು ಅಪೆಂಡಿಕ್ಸ್ ಅಂತ ಇರ್ತಿತ್ತು. ಅದಾದಮೇಲೆ ಎಲ್ಲ ಮುಗಿದ್ಮೇಲೆ ಕೆಳಗೆ ಬಾಟಮ್ ಕೇಸ್ ಅಂತ ಅದ್ರ, ಅದನ್ನು ಏನು ಬಾಟಮ್ ಕೇಸು. ಬಾಟಮ್ ಕೇಸ್ ಅಂದರೆ ಏನು, ಪೈಲ್ಸು, ಫಿಷರು, ಫಿಸ್ಚುಲಾ, ಕುರ ಇಂಥದ್ದು. ಅದನ್ನು ಲಾಸ್ಟಲ್ಲಿ ಇರ್ತಾತು. ಅದನ್ನು ಯಾಕಪ್ಪ ಲಾಸ್ಟ್ಗೆ ಹಾಕ್ತಿದ್ರು ಅಂತ ಹೇಳಿದ್ರೆ, ಮೊದಲೇ ಅದನ್ನು ಹಾಕ್ಬಿಟ್ರೆ OT ಎಲ್ಲ ಗಲೀಜಾಗ್ಬಿಡುತ್ತೆ, ಪೇಷಂಟ್ ಬೇರೆ ಆಪ್ರೇಷನ್ ಮಾಡಿದ್ರೆ ಇನ್ಫೆಕ್ಷನ್ ಆಗುತ್ತೆ ಅಂತ. ಕರೆಕ್ಟಾ? ಕ್ಯಾಬಿನೆಟ್ ಖಾತೆ ಕೊಟ್ಟಂಗೆ ಆ ದೊಡ್ಡ ಲಿಸ್ಟ್ ಅಲ್ಲ, ಪ್ರೊಫೆಸರ್ ಬರ್ತಾರೆ, ಒಂದು ಆಪ್ರೇಷನ್ ಮಾಡ್ತಾರೆ, ಟಾಟಾ ಬಾಯ್ಬಾಯ್ ಹೊಡೋಗ್ತಾರೆ. ನೆಕ್ಸ್ಟ್ ಬರ್ತಾರೆ ಅಸೋಸಿಯೇಟ್ ಪ್ರೊಫೆಸರು, ನೆಕ್ಸ್ಟು ಕ್ಯಾಬಿನೆಟಲ್ಲಿ ಅವರು 2 ದೊಡ್ಡ ಆಪ್ರೇಷನ್ ಮಾಡ್ತಾರೆ, 2 ಹೊರಡೋಗ್ತಾರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಮಾಡ್ತಾರೆ, ಅವರು ಅಪೆಂಡಿಕ್ಸು ಅರ್ನೇ ಮಾಡಿ ಅವರು ಫೈನಲ್ ಇಯರ್ PG ಇರ್ತಾರೆ 3 ವರ್ಷ. ಅವರೇ ಡಾನ್ ಅವಾಗ ಆ ಎಂಟೈರ್ ಓಟ್ರಿಗೆ. ಆ ಮಂಚ ಬರ್ತಾನೆ ಹೀರೋ, ಅವ್ನಿಗೆ ಬಿಟ್ಟಿರೋದೇನೋ ಪೈಲ್ಸು, ಫಿಷರು, ಫಿಸ್ಚುಲಾ. ಅವನ ಜೀವನದಲ್ಲೇ ನೋಡ್ರಲ್ಲಿ ಹೆಂಗೆ ಮಾಡೋದು ಕಲಿಸಿದ್ರಲ್ಲ ಮಾಡೋದು. ಅವ್ನು ಮಾಡಿದ್ದು ಏನೋ ಕಟ್ ಮಾಡ್ತಾನೆ, ಏನೋ ಹೊಲಿತಾನೆ, ಏನು ಆಪ್ರೇಷನ್ ಮಾಡ್ತಾನೆ ನಮಗೂ ಗೊತ್ತಾಗಲ್ಲ. ನಾವು ಜೂನಿಯರು, ಒಂದು ಫಸ್ಟ್ ಇಯರು, ಅವ್ನು ಮಾಡೋದು ಬಗ್ಗೆ ನೋಡ್ತಾನೆ, ಏನೋ ಸೊಕತಾಗಿ ಮಾಡ್ತಾನಪ್ಪ ಅಂತ. ಅವ್ನು ಮಾಡೋದೆಲ್ಲ ತಪ್ಪು. ನಾವು ಫೈನಲ್ ಇಯರ್ ಬಂದಾಗ ನಾವು ತಪ್ಪು ಮಾಡಿದ್ವಿ. ನಮಗೆ ಸರಿಯಾಗಿ ಮಾಡ್ಕೋ ಅಂತ ಹೇಳಿದವರೇ ಇಲ್ಲ ಶಿವು. ಓಪನ್ ಆಗಿ ಹೇಳ್ತಾ ಇದ್ದೀನಿ ಇದನ್ನು. ಆಮೇಲೆ ಏನಾಗುತ್ತೆ, ನಾವು MS ಮುಗಿತಾ ನಾವು ಫೀಲ್ಡಿಗೆ ಬರ್ತೀವಾ, ಅಲ್ಲೊಂದು ಇಲ್ಲೊಂದು ಆಪ್ರೇಷನ್ ಮಾಡ್ತೀವಿ, ಬಾಟಮ್ದು ಆಪ್ರೇಷನ್ ಥಿಯೇಟ್ರಲ್ಲಿ. ನಾನು ಶಿವು 12 ವರ್ಷ ಮಾಡಿದೆಲ್ಲ ತಪ್ಪಲ್ಲ, ಸುಮಾರು ತಪ್ಪುಗಳನ್ನ ಮಾಡಿದ್ದೀನಿ. ಯಾಕೆ ಮಾಡಿದ್ದೀನಿ ಅಂದರೆ ನನಗೆ ಟ್ರೈನಿಂಗ್ ಸರಿ ಇರಲಿಲ್ಲ. ಯಾಕೆ ಟ್ರೈನಿಂಗ್ ಸರಿ ಇಲ್ಲ ಅಂತ ಹೇಳಿದ್ರೆ, ಇದು ಗಲೀಜ್ ಅಂತೆಲ್ಲ ಬಿಟ್ಬಿಟ್ಟಿದ್ರು.
ಅದಾದಮೇಲೆ ನಾನು ಅರೆ ದೇಶದಲ್ಲಿ ದೊಡ್ಡ ಸಮಸ್ಯೆ ಇದೆಯಲ್ಲಪ್ಪ ಇದು, ಇಷ್ಟೊಂದು ಜನಕ್ಕೆ ಈ ಕಾಯಿಲೆ ಇದೆ, ಏನು ಮಾಡೋದಿದು, ಎಲ್ಲ ನಕಲಿ ವೈದ್ಯರು ಸೇರ್ಕೊಂಡಿದ್ದಾರೆ, ನಾನು ಏನಾದರೂ ಮಾಡಬೇಕಂತಲ್ಲ ಹೇಳಿ ಶಿವು, ನಾನು ಸುಮಾರು 2009ನೇ ಇಸ್ವಿ 10ನೇ ಇಸ್ವಿನಲ್ಲಿ ಇದ್ರ ಬಗ್ಗೆ ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿ ಮತ್ತೆ ಓದೋಕ್ಕೆ ಶುರು ಮಾಡ್ತೀನಿ. ನಾನು ಮತ್ತೆ 2-3 ಫೆಲೋಶಿಪ್ ಮಾಡಿ ರಿಸರ್ಚ್ ಮಾಡಿ ನಾನು ಮಂಡ್ಯದಿಂದ ಫಸ್ಟ್ ಶುರು ಮಾಡ್ತೀನಿ ಇದನ್ನು. ಆಮೇಲೆ ಬಂತು ಕೇಸಸ್ಗಳು ಎಷ್ಟು ಡೀಪ್ ಆಗೋದ್ನೋ ಅಷ್ಟು ಡೀಪಾಗಿ ಸಮಸ್ಯೆ ಇದೆ. ಸೊ ಇವತ್ತು ನಾನು ಇಡೀ ಇಂಡಿಯಾದಲ್ಲಿ ಫಸ್ಟ್ ಟೈಮು ಒಬ್ಬ ವೈದ್ಯ ನ್ಯಾಷನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದು ನಾವೇ ಶಿವು. ಒಂದು ಸ್ಮೈಲ್ಸ್ ಅಂತ ಹೇಳಿ ಪೈಲ್ಸ್ಗೆ ನ್ಯಾಷನಲ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದು ನಾವೇನೆ. ಈಗ ದೇವಿ ಶೆಟ್ಟಿ ಅವ್ರು ಹೆಂಗೆ ಹೃದಯ ಕ್ರಿಯೇಟ್ ಮಾಡಿದ್ರು, ಅಜಯ್ ಕುಮಾರ್ ಅವ್ರು ಹೆಂಗೆ ಕ್ಯಾನ್ಸರ್ ಕ್ರಿಯೇಟ್ ಮಾಡಿದ್ರು, ಇನ್ನು ನೇತ್ರಾಲಯ ನಮ್ಮ ಭುಜಂಗ್ ಶೆಟ್ಟರು ಹೆಂಗೆ ಕ್ರಿಯೇಟ್ ಮಾಡಿದ್ರು, ಹಾಗೆ ಪೈಲ್ಸ್ಗೆ ಈ ಪರಮೇಶ್ವರನೇ ಸ್ಮೈಲ್ಸನ್ನು ಬ್ರ್ಯಾಂಡು ಇಂಡಿಯಾದಲ್ಲಿ ಕ್ರಿಯೇಟ್ ಮಾಡಿದ್ದು. ಇವತ್ತು ಈ ಬ್ರ್ಯಾಂಡ್ನ ನ್ಯಾಷನಲ್ ಲೆವೆಲಲ್ಲಿ ಮಾಡಬೇಕು. ನಾವು ದೊಡ್ಡ ಸಮಸ್ಯೆ ಇದೆ, ಈ ಸಮಸ್ಯೆನ ಸಾಲ್ವ್ ಮಾಡಬೇಕು, ದೊಡ್ಡ ಅಪರ್ಚುನಿಟಿ ಇದೆ ಇಲ್ಲಿ ಅಂಥೇಳಿ ನಮ್ಮ ಜೊತೆಗೆ ಈ ಪ್ರೈವೇಟ್ ಇಕ್ವಿಟಿಗಳು, ವೆಂಚರ್ ಕ್ಯಾಪಿಟಲ್ದು ಇವರೆಲ್ಲ ದುಡ್ಡು ಹಾಕಕ್ಕೆ ಬರ್ತಾ ಇದ್ದಾರೆ. ಅವ್ರು ದುಡ್ಡು ಹಾಕಿದ್ರೆ ಗೊತ್ತಲ್ಲ ಕತೆ, ಟಾರ್ಗೆಟು, ಆ ಟಾರ್ಗೆಟಿಗೆ ಸಿಗಾಕೋಬಾರ್ದು ಅಂಥೇಳಿ ಭಾಳ ಹುಷಾರಾಗಿ ಒಂದೊಂದು ಹೆಜ್ಜೆನೂ ಹುಷಾರಾಗಿರ್ತದೆ. ಯಾಕೆಂದರೆ ನಮಗೆ ಟಾರ್ಗೆಟ್ ಮುಖ್ಯ ಅಲ್ಲ, ನಮಗೆ ಈ ದೇಶದಲ್ಲಿರೋ ಈ ಸಮಸ್ಯೆನ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಒಬ್ಬ ನಕಲಿ ವೈದ್ಯನು ಇರಬಾರ್ದು. ನೆಕ್ಸ್ಟ್ 10 ವರ್ಷದಲ್ಲಿ ನಮ್ಮ ದೇಶದಲ್ಲಿ ಯಾರೂ ಕೋಲೋನ್ ಕ್ಯಾನ್ಸರಿಂದ ಸಾಯಬಾರ್ದು. ಅದು ನನ್ನ ಗುರಿ ಶಿವು. ಆ ಗುರಿಗೆ ಅನೇಕ ಜನ ವೈದ್ಯರು ನನ್ನ ಜೊತೆ ಸೇರ್ತಾ ಇದ್ದಾರೆ. ಡಾಕ್ಟರ್ ರಂಜಿತ್ ಅಂತೊಬ್ಬರು ಸೇರಿದ್ದಾರೆ, ಡಾಕ್ಟರ್ ರಿತೇಶ್ ಅಂತೊಬ್ಬರು ಸೇರಿದ್ದಾರೆ. ಅವ್ರ ಜೊತೆಲೆಲ್ಲ ಸೇರಿ ಡಾಕ್ಟರ್ ಜೀವನ್ ಅಂತ ನಾವೆಲ್ಲ ಸೇರಿ ಒಂದು ದೊಡ್ಡ ಟೀಮ್ ಮಾಡಿಬಿಟ್ಟು ಈ 2 ನಕಲಿ ವೈದ್ಯರನ್ನ ಕಿತ್ತಾಕಬೇಕು. ಎರಡನೇದು, ಯಾರು ಕೋಲೋನ್ ಕ್ಯಾನ್ಸರಿಂದ ನಮ್ಮ ದೇಶದಲ್ಲಿ ಸಾಯ್ಬಾರ್ದು ಶಿವು. ಕೋಲೋನ್ ಕ್ಯಾನ್ಸರ್ ಅಂದ ತಕ್ಷಣ ಭಾಳ ದುಃಖ ಆಗುತ್ತೆ ನನಗೆ. ಒಂದು ಸಣ್ಣ ಹೆಣ್ಮಗಳು ಶಿವು, ಕರ್ನಾಟಕದವರು,